ನಮಸ್ಕಾರ ವೀಕ್ಷಕರೇ, ಹೆಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನಾವು ಕೂಡ ನೋಡ್ತಾ ಇದ್ವಿ, ವಿಶ್ವದಾದ್ಯಂತ ವ್ಯಾಪಿಸಿರುವಂಥ ಕೋವಿಡ್-19 ಸದ್ಯ ನಮ್ಮ ದೇಶ ಕೊಂಚವಾಗಿ ಇದೀಗ ಆರೋಗ್ಯ ದೇಶದತ್ತ ಕೂಡ ದಾಪುಗಾಲನ್ನು ಇಡ್ತಾ ಇದೆ. ಆದರೆ ಮತ್ತೊಂದು ವಿಚಾರವನ್ನು ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು, ಸದ್ಯ ದೇಶದಾದ್ಯಂತ ಚಳಿಗಾಲ ಆರಂಭವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಸದ್ಯ ಕೋವಿಡ್-19 ಯಾರೂ ಕೂಡ ಒಂದು ರೀತಿ ನೆಗ್ಲೆಕ್ಟ್ ಮಾಡುವಂತಿಲ್ಲ. ಈಗೇನೋ ಕಡಿಮೆ ಆಗ್ತಾ ಇದೆ, ಕೇಸ್ಗಳು ಕೂಡ ಸಾವಿನ ಸಂಖ್ಯೆಯಲ್ಲೂ ಕಡಿಮೆ ಆಗ್ತಾ ಇದೆ ಅಂತ ನಾವು ನಮಗೆ ಗ್ರಾಂಟೆಡ್ ಅಂತ ಮಾಡಿಕೊಂಡ್ರೆ ಖಂಡಿತ ನಾವು ಅಲ್ಲಿ ಎಡುತ್ತಾ ಹೋಗ್ತೀವಿ. ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಯಾಕಂದರೆ ಈಗಾಗಲೇ ಸರ್ಕಾರ ಆಗಿರ್ಬೋದು, ವೈದ್ಯಾಧಿಕಾರಿಗಳಾಗಿರ್ಬೋದು, ಕೊರೋನಾ ವಾರಿಯರ್ಸ್ ಎಲ್ಲರೂ ಕೂಡ ತಮ್ಮ ಶಕ್ತಿ ಮೀರಿ ಈ ಒಂದು ಕೋವಿಡ್-19 ಕಂಟ್ರೋಲ್ ಮಾಡಲು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇನ್ನೂ ಕೂಡ ಕಾಲ ಮಿಂಚಿಲ್ಲ. ಯಾಕಂದರೆ ಮತ್ತೊಮ್ಮೆ ಏನಾದರೂ ಚಳಿಗಾಲದಲ್ಲಿ ಕೋವಿಡ್-19 ಪಾರ್ಟ್ 2 ಆರಂಭವಾಗುತ್ತಾ ಅನ್ನೋ ಒಂದಷ್ಟು ಸೂಚನೆಗಳು ಇದೆ, ಒಂದಷ್ಟು ಗೊಂದಲಗಳು ಕೂಡ ಇದೀಗ ನಮ್ಮೆಲ್ಲರನ್ನ ಕಾಡ್ತಾ ಇದೆ. ಹಾಗಿದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮನ್ನು ನಾವು ಯಾವ ರೀತಿ ಆರೋಗ್ಯಯುತವಾಗಿ ಕಾಪಾಡಿಕೊಳ್ಳಬೇಕಾಗುತ್ತೆ? ಕೇವಲ ಕೋವಿಡ್-19 ಅಂತಲ್ಲ, ಸಾಮಾನ್ಯ ಜ್ವರಗಳಾಗಿರ್ಬೋದು, ಈ ಸಮಯದಲ್ಲಿ ಭಾಗಿಸುವಂಥ ಕಾಯಿಲೆಗಳಿಂದ ನಮ್ಮನ್ನು ನಾವು ಯಾವ ರೀತಿ ಕಾಪಾಡಿಕೊಳ್ಳಬೇಕು. ಜೊತೆಗೆ ನಾವೊಂದು ಹೇಳ್ತಾ ಇದ್ವಿ, ಕೋವಿಡ್-19 ಬಂತು ಅಂತ ಹೇಳಿದಾಗ ಶುಗರ್, BP, ಆಸ್ತಮಾ, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇರುವಂಥವ್ರಿಗೆ ಜಾಸ್ತಿ ಆಗುತ್ತೆ ಅಂತ. ಇಂಥ ಸಂದರ್ಭಗಳಲ್ಲಿ ನಮ್ಮನ್ನು ನಾವು ಸುರಕ್ಷಿತವಾಗಿ ನೋಡಿಕೊಳ್ಳೋದಾದರೂ ಹೇಗೆ, ಮಾಗಿ ಕಾಲದಲ್ಲಿ ಆರೋಗ್ಯಯುತವಾದಂಥ ನಮ್ಮ ದೇಹವನ್ನು ಕಾಪಾಡಿಕೊಳ್ಳೋದು ಹೇಗೆ, ಇವೆಲ್ಲದರ ಕುರಿತಾದಂಥ ಸಂಪೂರ್ಣ ಮಾಹಿತಿಯನ್ನು ಖ್ಯಾತ ವೈದ್ಯರಿಂದ ನಿಮಗೆ ನೀಡ್ತೀವಿ. ಇದುವೇ ಹೊತ್ತಿನ ವಿಶೇಷ. ಹೆಲೋ ಡಾಕ್ಟರ್, ನಾನು ನಾಚಪ್ಪ. ಎಸ್, ನಾನೀಗಾಗಲೇ ಹೇಳಿದೆ, ವೈದ್ಯರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಯಾವ ರೀತಿಯಾಗಿರಬೇಕು ಅಂತ. ಖಂಡಿತ ಇವತ್ತು ನನ್ನೊಂದಿಗೆ ವೈದ್ಯರು ಕೂಡ ಜಾಯ್ನ್ ಆಗಿರುವಂಥದ್ದು. ಇನ್ನು ಮಾಲೀಕರು CG ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಫಿಸಿಷಿಯನ್ ಹಾಗೂ ಮಧುಮೇಹ ತಜ್ಞರಾಗಿರುವಂಥ ಡಾಕ್ಟರ್ ಸುಹಾಸ್ ಅವರು ಕೂಡ ಜಾಯ್ನ್ ಆಗಿದೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾನು ಮೊದಲೇ ಹೇಳಿದೆ ಡಾಕ್ಟರ್, ಇವಾಗ ಸದ್ಯ ಕೋವಿಡ್ ಎಂಡಿಗೆ ಬರ್ತಾ ಇದೆ. ಯಾಕಂದರೆ ಒಂದನ್ನು ಗಮನಿಸೋದಾದರೆ, ಚೈನಾದಲ್ಲಿ ಅಥವಾ ವರ್ಲ್ಡಲ್ಲಿ ಕೋವಿಡ್ ಆರಂಭವಾಗಿ ಆಲ್ಮೋಸ್ಟ್ 1 ಇಯರ್ ಆಗ್ತಾನೆ ಬಂತು. ಆದರೆ ನಮ್ಮ ದೇಶದಲ್ಲಿ ಇದೀಗ ಕಾಲಕ್ರಮೇಣ ಕಡಿಮೆ ಆಗ್ತಾ ಇದೆ. ಆದರೆ ನಾವು ಈಗ ಕೈಯನ್ನು ಮೀರುವಂತಿಲ್ಲ, ಕಾಲ ಮೀರಿ ಹೋಗಿದೆ ಅಂತ ಅನ್ಕೊಳ್ಳೋ ಹಾಗಿಲ್ಲ. ಸೊ ಮೊದಲಿಗೆ ಕೋವಿಡ್ ಬಗ್ಗೆ ಏನು ಹೇಳ್ತೀರಾ ವೀಕ್ಷಕರಿಗೆ? ಕೋವಿಡ್ ಬಗ್ಗೆ ನೀವು ಆಗಲೇ ಹೇಳ್ದಂಗೆ ಈಗ ಸದ್ಯಕ್ಕೆ ತುಂಬ ಥರ ಸಾವುಗಳನ್ನೆಲ್ಲ ಆಗಿದೆ. ಪ್ರಪಂಚವ್ಯಾಪ್ತ ಫುಲ್ ಸ್ಪ್ರೆಡ್ ಆಗಿ ಎಲ್ಲರಿಗೂ ಪ್ರಾಬ್ಲಮ್ ಮಾಡಿದೆ. ಈಗ ಸದ್ಯಕ್ಕೆ ನೋಡಿಕೊಂಡ್ರೆ ಬೇರೆ ಕಂಟ್ರಿಗಳು ನೋಡ್ಕೊಳ್ಳೋದು ಬಿಟ್ಟರು ನಮ್ಮ ಮೈಸೂರಲ್ಲೇ ನೋಡಿದ್ರೆ ಕಂಪೇರ್ಡ್ ಟು ಎನಿ ಅದರ್ ಸಿಟಿ ನಮ್ಮ ಕರ್ನಾಟಕದಲ್ಲಿ ಮೈಸೂರಲ್ಲೇ ತುಂಬ ಜಾಸ್ತಿ ಕೇಸಸ್ಗಳಾಗಿದೆ. ಪೀಕ್ ಸೀಸನ್ ಆಫ್ಟರ್ ಬಳ್ಳಾರಿ ನಮ್ಮದೇ ಇತ್ತು. ದೋ ವೆಲ್ ಮೇಂಟೈನ್ ಸಿಟಿ ಎಲ್ಲ ಆದ್ರೂ. ಸೊ ಪೀಪಲ್ ಆರ್ ವೆರಿ ಮಚ್ ಎಜುಕೇಟೆಡ್ ನಮ್ಮ ಸಿಟಿಯವರು ನೋಡ್ಕೊಂಡ್ರೆ, ಮೈಸೂರು ಸಿಟಿಯವರು. ಬಟ್ ಆ ಥರ ಇದ್ರೂ ತುಂಬ ನಂಬರ್ಸ್ ಬರ್ತಾ ಇತ್ತು. ಹೇಗೆ ಏನು ಅನ್ನೋದೇ ಮೇನ್ ಪ್ರಾಬ್ಲಮ್ ಇತ್ತು. ಬಟ್ ಲಕ್ಕಿಲಿ ಅವ್ರು ಏನು ಗೊತ್ತಾಗ್ತಿಲ್ಲ, ಈಗ ನಂಬರ್ಸ್ ಕಮ್ಮಿ ಆಗ್ತಾ ಇದೆ. ಇನ್ನೊಂದಂದ್ರೆ ರೀಇನ್ಫೆಕ್ಷನ್ ಚಾನ್ಸಸ್ ಅಂತ ಇರುತ್ತೆ. ಕೋವಿಡ್ ಬಂದು ಹೋದ್ಮೇಲೆ ರೀಇನ್ಫೆಕ್ಷನ್ ಆಗೋ ಚಾನ್ಸಸ್ ಸ್ವಲ್ಪ ಕಮ್ಮಿನೇ. ನಾವು ಇಲ್ಲಿವರೆಗೂ ನೋಡಿಲ್ಲ ಮತ್ತೆ ರೀಇನ್ಫೆಕ್ಷನ್ ಆಗಿ ಪ್ರಾಬ್ಲಮ್ ಆಗಿರೋದನ್ನ. ಸದ್ಯಕ್ಕೆ ಕಮ್ಮಿ ಆಗ್ತಾ ಇದೆ, ಒಳ್ಳೇದೇ ಅದು. ಬಟ್ ಕೋವಿಡ್ ಬಂದು ಹೋದವರು ಇನ್ನೂ ಸಂಖ್ಯೆಗಳು ಜಾಸ್ತಿ ಇದೆ. ಅವ್ರದ್ದು ಪ್ರಾಬ್ಲಮ್ಸ್, ಉಸಿರಾಟದ ತೊಂದರೆಗಳು, ಇನ್ನೂ ಮನೆಗೆ ಹೋದ್ರೂ ಉಸಿರಾಟದ ತೊಂದರೆ ಇನ್ನೂ ಇದೆ ಸರ್, ಸುಸ್ತಿದೆ, ಮತ್ತು ಊಟ ಸೇರ್ತಿಲ್ಲ, ಆಗ್ತಿಲ್ಲ ಸರ್, ಇಲ್ಲಿಂದ ನಮಗೆ ಬಾತ್ರೂಮ್ಗೆ ಹೋಗಿ ಬರೋಕ್ಕೂ ಕಷ್ಟ ಆಗ್ತಾ ಇದೆ, ಅದೆಲ್ಲ ಇನ್ನೂ ಹೇಳ್ತಾ ಇದ್ದಾರೆ ಜನಗಳು. ಇನ್ನೂ ಫಾಲೋ ಅಪ್ ಅಲ್ಲಿ ಬರ್ತಾ ಇದ್ದಾಗ ಅವ್ರು ಅದೇ ನಮಗೆ ಮೇನ್ ಕಂಪ್ಲೇಂಟ್ಸ್ ಇರೋದು. ಬಂದು ಹೋದ್ಮೇಲೆ ಒಂದು 100 ಜನದಲ್ಲಿ ಒಂದು 20 ಜನಕ್ಕಾದ್ರೂ ಇನ್ನೂ ಸಿಂಪ್ಟಮ್ಸ್ ಬೇರೆ ಥರದಾಗಿ ಇದ್ದೇ ಇದೆ ಅದು. ಎಸ್ಪೆಷಲಿ ನಮಗೆ ವಯಸ್ಸಾದವರು, 50 ವರ್ಷದ ಮೇಲ್ಪಟ್ಟವರಲ್ಲಿ ತುಂಬ ಜನಕ್ಕೆ ಬಂದು ಹೋಗಿದೆ. ಕೆಲವು ಜನಕ್ಕೆ ತುಂಬ ಚೆನ್ನಾಗಿ ಬೇಗ ರಿಕವರಿನೂ ಆಗಿದ್ದಾರೆ, ಹಾಗೆ ಸಾವನ್ನಪ್ಪಿದ್ದಾರೆ. ICU ಅಲ್ಲಿದ್ದು ವೆಂಟಿಲೇಟರ್ ಹೋಗಿ ಬಂದಿರೋರು ಇದ್ದಾರೆ. ಕಾಯಿಲೆ ಇದೇ ಥರ ಇಂಥ ವ್ಯಕ್ತಿನೇ ಎಫೆಕ್ಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗ್ತಿಲ್ಲ. ಖಂಡಿತ ಹೌದು. ಎರಡನೇದಾಗಿ ಚಿಕ್ಕ ವಯಸ್ಸವರು ಆರಾಮಾಗಿರ್ಬೋದು ಅಂತ ಒಂದು ಇದೆ. ಹೌದು, ಯಂಗ್ಸ್ಟರ್ಸ್ ಅಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ. ಸೊ ನಾವು ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು ಅನ್ನೋದು ನಮಗೆ ಸೆಲ್ಫ್ ಆಗಿ ಈಗ ಒಂದಷ್ಟು ಮಾಧ್ಯಮಗಳಿಂದ ತಿಳಿದಿರುವಂತದ್ದು. ಇಸ್ ಇಟ್ ಟ್ರೂ ಡಾಕ್ಟರ್? ನನಗೆ ಕ್ವೆಶ್ಚನ್ ಇತ್ತು. ಯಾಕಂದ್ರೆ ಹೇಳ್ತಾ ಇದ್ದಾಗ ಹೌದು, ಮಧ್ಯಮ ವಯಸ್ಕರಲ್ಲಿ, ಯುವಕರಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ, ಕೋವಿಡ್ ಅಟ್ಯಾಕ್ ಆಗೋ ಸಿಂಪ್ಟಮ್ಸ್ಗಳು ಕಡಿಮೆ ಅಂತ ಹೇಳ್ತಾರೆ. ಅದು ನಿಜ ಹಾಗಿದೆ? ಸಿಂಪ್ಟಮ್ಸ್ ವೈಸ್ ಕಮ್ಮಿನೇ ಇರುತ್ತೆ. ಮೇ ಬಿ ಒಂದು 5 days ಫೀವರ್ ಬಂದು ಹೋಗಿರೋರು ಇದ್ದಾರೆ. ಸೊ ಸ್ವಲ್ಪ ದಿನ ಫೀವರ್ ಅಲ್ಲಿ ಸಫರ್ ಆಗ್ಬಿಟ್ಟು ಆಮೇಲೆ ಸರಿ ಹೋಗಿರೋ ಇದ್ದಾರೆ. ಈ ಯಂಗ್ಸ್ಟರ್ಸ್ ಪಾಪ್ಯುಲೇಷನ್ ಅಲ್ಲೂ ಒಂದು 100 ಜನಕ್ಕೆ ಒಬ್ಬರಿಗೆ ಪ್ರಾಬ್ಲಮ್ ಆಗಿದೆ. ಬಟ್ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗಿರ್ಬೋದು, ಬೇರೆ ತರ ಇನ್ಫೆಕ್ಷನ್ಗಳೇನಾಗಿರ್ಬೋದು ಆಗಿದೆ. ಯಾರಿಗಾಗಿದೆ ಅಂದ್ರೆ ಚಿಕ್ಕ ವಯಸ್ಸಿಂದ ಶುಗರ್ ಇರುತ್ತೆ, ಆಸ್ತಮಾ ಪ್ರಾಬ್ಲಮ್ ಇರೋರು, ದೇಹದ ತೂಕ ಜಾಸ್ತಿ ಇರೋರು, ಅವ್ರಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗಿದೆ. ಅವ್ರಿಗೆಲ್ಲ ಕೋವಿಡ್ ಬಂದು ರಿಕವರಿ ಆಗಿ ತುಂಬಾ ಟೈಮ್ ತಗೊಂಡಿರೋರು ಇದ್ದಾರೆ. ನಾರ್ಮಲ್ ಆಗಿ ಯಂಗ್ಸ್ಟರ್ಸ್ಗೆ ಏನಾಗಿದೆ ಅಂತ ಹೇಳಿದ್ರೆ, ನಾರ್ಮಲ್ ಈಗ ನಮ್ಗೀಗ ಫ್ಲೂ ಸೀಸನ್ ಈಗ ಸ್ಟಾರ್ಟ್ ಆಗಿದೆ, ಅದೇ ತರ ಬಂದು ಒಂದು 5 days ಜ್ವರ ಬಂದು ಹೊರಟೋಗಿದೆ. ಬಟ್ ಏನು ಅಂದ್ರೆ ಯಂಗ್ಸ್ಟರ್ಸು, ಚಿಕ್ಕ ಮಕ್ಕಳು ಇನ್ನೂ ಕ್ಯಾರಿಯರ್ಸ್ ಆಗಿರ್ತಾರೆ.
ಈಗ ಎಕ್ಸಾಂಪಲ್ ನನಗೆ ವೈರಸ್ ಸಿಂಪ್ಟಮ್ಸ್ ಬರದೇ ಇರ್ಬೋದು, ಜ್ವರ ಬಂದಿಲ್ಲ ಏನೂ ಇಲ್ಲ, ಓಕೆ ಬಟ್ ಬೇರೆಯವರಿಂದ ನನಗೆ ವೈರಸ್ ಬಂದಿದೆ, ಬಟ್ ನನಗೇನೋ ಸಿಂಪ್ಟಮ್ಸ್ ಬಂದಿದೆ, ಬಟ್ ವೈರಸ್ ಇಸ್ ಸ್ಟಿಲ್ ಆಕ್ಟಿವ್ ಸಮಟೈಮ್ಸ್. ಓಕೆ ಸೊ ಐ ಕ್ಯಾನ್ ಸ್ಪ್ರೆಡ್ ಟು ಅನದರ್ 10 ಪೀಪಲ್. ಎಸ್ ಅದಕ್ಕೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಯಾಕೆ ತುಂಬಾ ಸ್ಪೆಸಿಫಿಕ್ ಆಗಿ ಇಂಪಾರ್ಟೆಂಟ್ ಆಗಿ ಹೇಳ್ತಾರೆ, ಮಾಸ್ಕ್ ಯಾಕೆ ಹೇಳ್ತಾರೆ ಅಂದ್ರೆ ನಾನು ಕ್ಯಾರಿಯರ್ ಆಗಿರ್ಬೋದು, ಬೇರೆಯವ್ರಿಗೆ ಸ್ಪ್ರೆಡ್ ಮಾಡಬಾರ್ದು ಅಂತಾನೆ. ಎಸ್ ಸೊ ನನಗೆ ಕಾಯಿಲೆ ಇಲ್ಲ ಅಂದ್ರೆ ನಾನು ಯಾರಿಗೂ ಸ್ಪ್ರೆಡ್ ಮಾಡಲ್ಲ ಅಂತಲ್ಲ. ವೈರಸ್ ಇರ್ಬೋದು, ನನಗೆ ಕೋವಿಡ್ ಪಾಸಿಟಿವ್ ನೋಡಿದ ತಕ್ಷಣ ನನಗೆ ವೈರಸ್ ಒಳಗೆ ಬಂದಿರ್ಬೋದು. ಸೊ ಅದು ಹೇಗಾಗುತ್ತೆ ಅಂತ ನೋಡ್ಕೊಂಡು ಹೇಳಕ್ಕೇನೆ ಇದೆಲ್ಲ ಹೇಳ್ತಾ ಇರ್ತೀವಿ. ಮುಂಜಾಗ್ರತೆ ಅಂತ ಯಾಕೆ ತುಂಬಾ ಸ್ಪೆಸಿಫಿಕ್ ಆಗಿ ಹೇಳ್ತೀವಿ ಅಂದ್ರೆ ಇದೇ ಕಾರಣ. ಮೂರನೇದಾಗಿ ಹೇಳಬೇಕು ಅಂದ್ರೆ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಇಮ್ಯುನಿಟಿ ತುಂಬಾ ಚೆನ್ನಾಗಿದೆ. ಓಕೆ ಸೊ ಈಗ US ಅಲ್ಲಿ ನೋಡ್ಕೊಂಡ್ರೆ ನೀವು ಇನ್ನೂ ಸೆಕೆಂಡ್ ವೇವ್ ಅಲ್ಲ, ಇನ್ನೂ ಆ ಥರನೇ ಯುರೋಪ್ ಆದ್ರೆ ಇನ್ನೊಂದು ಸೆಕೆಂಡ್ ವೇವ್ ಅಂತ ಹೇಳ್ಬಿಟ್ಟು ಲಾಕ್ಡೌನ್ ಅನೌನ್ಸ್ ಮಾಡಿದ್ದಾರೆ. ಸೊ ನಮ್ಮ ಇಂಡಿಯಾದಲ್ಲಿ ಇಮ್ಯುನಿಟಿ ಪವರ್ ಚೆನ್ನಾಗಿರೋದಕ್ಕೆ ನಮ್ದು 130 crores ಪಾಪ್ಯುಲೇಷನ್, ಆ ಥರ ಹೋಲಿಸ್ಕೊಂಡ್ರೆ ಇನ್ನೂ ಲ್ಯಾಕ್ಸ್ ಟುಗೆದರ್ ಪಾಸಿಟಿವ್ ಆಗ್ತಾ ಇರಬೇಕಾಗಿತ್ತು. ಸೊ ಇಂಡಿಯನ್ ಪೀಪಲ್ ಇಮ್ಯುನಿಟಿ ಪವರ್ ಚೆನ್ನಾಗಿರೋದಕ್ಕೆ ಇನ್ನೂ ಚೆನ್ನಾಗಿದ್ದಾರೆ. ಸೊ ಹೋಪ್ಫುಲಿ ಈ ವಿಂಟರ್ ಸೀಸನ್ ಇನ್ನೊಂದೇನು ವೇವ್ ತರಬಾರ್ದು ಅನ್ಕೊಂಡಿದ್ದೀನಿ. ಸೊ ಕಾದ್ ನೋಡ್ಬೇಕು ಏನಾಗುತ್ತೆ. ಖಂಡಿತ. ಎಸ್ ವೀಕ್ಷಕರಿನ ನೀವು ಕೂಡ ನಿಮ್ಮಲ್ಲಿ ಈ ರೀತಿಯಾದಂಥ ಏನಾದರೂ ಸಮಸ್ಯೆಗಳು ಕಂಡು ಬಂದಂತಲ್ಲಿ ಅಥವಾ ನಿಮಗೂ ಕೂಡ ಈ ರೀತಿಯಾದಂಥ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ, ನಾನು ಹೇಳಿದೆ ಮೊನ್ನೆ ಒಂದು 4-5 ದಿನಗಳಿಂದ ಕೂಡ ಇದೀಗ ಕೊರೆವ ಚಳಿಗಳು ಕೂಡ ಆರಂಭವಾಗ್ತಾ ಇದೆ. ಎಷ್ಟೋ ಜನರಿಗೆ ಶೀತ, ನೆಗಡಿ, ಲೈಟಾಗಿ ಜ್ವರ ಬಂದಿರುತ್ತೆ, ತಲೆನೋವು, ಈ ರೀತಿಯಾದಂಥ ಸಮಸ್ಯೆಗಳೇನಾದರೂ ಇದ್ದಲ್ಲಿ ಕೂಡ ಖಂಡಿತ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನೀವು ಕೂಡ ಡಾಕ್ಟರ್ ಸುಹಾಸ್ ಅವರೊಂದಿಗೆ ನೇರವಾಗಿ ಮಾತನಾಡಬಹುದು. ಜೊತೆಗೆ ಹೇಗೆ ನಾವು ಮನೆಯಲ್ಲೇ ಸದ್ಯ COVID-19 ಬಂದಿರೋರಾಗಿರ್ಬೋದು ಅಥವಾ ಬರದೇ ಇದ್ರೂ ಕೂಡ ನಾವು ಹೇಗೆ ಮುಂಜಾಗ್ರತೆಯನ್ನು ಕೈಗೊಳ್ಳಬಹುದು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀವಿ. ಸ್ಕ್ರೀನ್ನ ಮೇಲೆ ಬರ್ತಾ ಇರುವಂಥ ನಂಬರ್ಗೂ ಕರೆ ಮಾಡಿ ನೇರವಾಗಿ ಕೂಡ ಡಾಕ್ಟರ್ ಸುಹಾಸ್ ಅವ್ರ ಜೊತೆ ಮಾತನಾಡಬಹುದು. ಎಸ್ ಡಾಕ್ಟರ್, ಮಾತುಕತೆಯನ್ನು ಮುಂದುವರ್ಸ್ತಾ ನಾವು ಹೇಳ್ತಾ ಇದ್ವಿ ಇದೀಗ ಸೆಕೆಂಡ್ ಸ್ಟೇಜ್ ಅನ್ನೋ ರೇಜು ಬರ್ತೀವಿ ಆವಾಗ ಅಂದಾಗ ವೆನ್ ಫಸ್ಟ್ ಸ್ಟೇಜ್ ಗೆಟ್ ಎಂಡ್ಸ್ ಅಂತ ಹೇಳ್ತೀವಿ. ಸೊ ಆಲ್ರೆಡಿ ಇಂಡಿಯಾದಲ್ಲಿ ಮೊದಲನೇ ಹಂತ ಮುಗಿದಿದೆ, ಪೀಕ್ ಹೋಗಿ ಆಲ್ರೆಡಿ ಇಟ್ಸ್ ಫಾಲಿಂಗ್ ಡೌನ್ ಅಂತ ನಾವು ಹೇಳ್ಬೋದು. ಸೊ ಈಗ ರಿಕವರಿ ಆದವ್ರಿಗಿನ್ನ ಹೊಸಬರಿಗೆ ಏನಾದರೂ ಬರುವಂಥ ಲಕ್ಷಣಗಳು ಹೆಚ್ಚಿರುತ್ತೆ. ಯಾರಿಗೂ ಇಲ್ಲಿವರೆಗೂ ಅಟ್ಯಾಕ್ ಆಗಿಲ್ಲ, ಅವ್ರಿಗೆ ಏನಾದರೂ ಈ ಸೀಸನ್ ಇಂದ ವಿಂಟರ್ ಇಂದ ಅಟ್ಯಾಕ್ ಆಗುವಂತ ಚಾನ್ಸಸ್ ಇರುತ್ತೆ ಸರ್. ಯಾಕೆಂದ್ರೆ ಚಳಿಗಾಲ ಬಂದಿದ ತಕ್ಷಣ ಏನಾಗುತ್ತೆ, ನಮ್ದು ಉಸಿರಾಟ ತೊಂದರೆಗಳೇನಿದೆ, ಮುಂಚೆಯಿಂದ ಆಸ್ತಮಾ ಇರೋರಿಗೆ, ಸಿಗರೇಟ್ ಸ್ಮೋಕ್ ಮಾಡೋರಿಗೆಲ್ಲ COPD ಅಂತ ಹೇಳ್ತೀವಿ, ಅವರೆಲ್ಲ ದೇ ಆರ್ ಅಟ್ ರಿಸ್ಕ್ ಪಾಪ್ಯುಲೇಷನ್ ಎಲ್ಲ, ಅವ್ರಿಗೆಲ್ಲ ಬರೋ ಚಾನ್ಸಸ್ ಇನ್ನೂ ಇದ್ದೇ ಇದೆ ಅದು. ಸೊ ಹೇಗಾಗುತ್ತೆ ಅಂತ ಕಾದ್ ನೋಡ್ಬೇಕು. ಅವರಿಗೆ ಈಗ ಫಸ್ಟ್ ವೇವ್ ಅಲ್ಲಿ ದೇ ಮಸ್ಟ್ ಬಿ ಲಕ್ಕಿ, ಏನು ಆಗಿಲ್ಲದೆ ಇರ್ಬೋದು, ಬಿಕಾಸ್ ವೆದರ್ ವಾಸ್ ಫೇವರಬಲ್. ಫಸ್ಟ್ ವೆದರ್ ಅಷ್ಟೊಂದು ಚಳಿ ಇರ್ಲಿಲ್ಲ. ಇವಾಗ ಏನಾದ್ರು ಚಳಿ ಆಗಿದ ತಕ್ಷಣ ನಮ್ಗೆ ಒಳಗಿನ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ವೀಕ್ ಆಗುತ್ತೆ. ಚಳಿ ಅಂದಿದ ತಕ್ಷಣ ಒಳಗಿಂದ ಕಫ ಕಟ್ಕೊಳ್ಳೋದು ಅಂತೀವಿ, ದಟ್ ಇಸ್ ಅದು ಕಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿದ ತಕ್ಷಣ ಯು ಆರ್ ಗಿವಿಂಗ್ ವೇ ಫಾರ್ ದ ವೈರಸ್ ಟು ಆ ತರ ಅಂತ ಹೇಳ್ಬೋದು. ಸೊ ಅದರಿಂದ ಎಲ್ಲ ಈಗ ನಾವು ನನ್ನ ರೆಗ್ಯುಲರ್ ಪೇಷಂಟ್ಸ್ಗೆ ಏನಿದ್ದಾರೆ ಅವ್ರಿಗೆ ಒಂದೇ ಮಾತು ಹೇಳೋದು, ಶೀತ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ. ಒಂದು ಸ್ವಲ್ಪ ಕೆಲವು ಜನ ಪಚ್ಚಬಾಳೆ ಹಣ್ಣು ತಿಂದ್ರೆ ಕಫ ಕಟ್ಟುತ್ತೆ ಅಂತಾರೆ, ಮೋಸಂಬಿ ಹಣ್ಣು, ಜ್ಯೂಸು, ಎಳ್ಳೀರು ಕುಡಿದ್ರು ಕೆಲವು ಜನಕ್ಕೆ ಆಗುತ್ತೆ. ಸೊ ಆದಷ್ಟು ಕೋಲ್ಡ್ ಐಟಮ್ಸ್ ನ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಮಜ್ಜಿಗೆ ಮೊಸರು ಕೆಲವು ಜನಕ್ಕೆ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಕೆಲವು ಜನ ಹೇಳ್ತಾರೆ ಇಲ್ಲ ಸರ್ ನಮ್ಗೆ ಆಗಲ್ಲ ಅದು ಇಲ್ಲದೆ ಇದ್ರೆ ಅಂತಾನು ಹೇಳ್ತಾರೆ. ಸೊ ಅದಕ್ಕೆ ಅಡ್ವೈಸ್ ಮಾಡಿ ಮಧ್ಯಾಹ್ನದ ಹೊತ್ತು ತಗೊಳ್ಳಿ, ಸ್ವಲ್ಪ ಫ್ರಿಡ್ಜ್ ಇಂದ ಹೊರಗಿಟ್ಟು ಸ್ವಲ್ಪ ಹೊತ್ತು ಆದ್ಮೇಲೆ ತಗೊಳ್ಳಿ. ಸೊ ವಿಲ್ ಬಿ ಹ್ಯಾವಿಂಗ್, ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂತ. ಚಳಿಗಾಲ ಕಿವಿಗೆ ಹತ್ತಿ ಇಟ್ಕೊಳ್ಳೋದಾಗ್ಲಿ, ಮಫ್ಲರ್ ಹಾಕೊಂಡು ಹೋಗೋದು, ಸ್ವೆಟರ್, ನೈಟ್ ಟೈಮ್ ಹೊರಗಡೆ ಹೋಗೋದು. ಈಗ ಅರ್ಲಿ ಮಾರ್ನಿಂಗ್ ನಮ್ಮ ಎಲ್ಡರ್ ಪೀಪಲ್ ವಾಕಿಂಗ್ ಅಭ್ಯಾಸ ಆಗಿರುತ್ತೆ. ಸೊ ಅವರಿಗೆ ನಾನು ಇನ್ನೊಂದು ಅಡ್ವೈಸ್ ಕೊಡೋಣ, ಬೆಳಿಗ್ಗೆ 5 ಗಂಟೆಗೆ ಹೋಗ್ತಾರೆ ಯೂಶಲಿ, ಅವ್ರಿಗೆ ಅಭ್ಯಾಸ ಅದು ಒಳ್ಳೆ ಅಭ್ಯಾಸ, ನಮ್ಗೆಲ್ಲ ಇಲ್ಲ ಅವ್ರಿಗಿದೆ. ಸೊ ಅವರಿಗೆ ಹೇಳೋದೇನೆ ಸ್ವಲ್ಪ ಬಿಸಿಲು ಬಂದ್ಮೇಲೆ ಹೋಗಿ, ಯಾಕಂದ್ರೆ ತುಂಬಾ ಚಳಿ ಇದ್ರೂ ಡೇಂಜರ್. ಸೊ ಈಗ ಪಾಸ್ಟ್ 1 ವೀಕ್ ಇಂದ, 1 ವಾರದಿಂದ ನೋಡ್ತಾರೆ ಅಂದ್ರೆ ಮೂಗ್ ಕಟ್ಕೊಳ್ತಾ ಇದೆ ಸರ್, ರನ್ನಿಂಗ್ ನೋಸ್ ಇದೆ, ಗಂಟ್ಲು ಕೆರ್ತಾ ಇದೆ ಅಂತ ಬರ್ತಾ ಇದಾರೆ. ಇದು ನಾರ್ಮಲ್ ಫ್ಲೂ ಅಂತೀವಲ್ಲ, ಫ್ಲೂ ಸೀಸನ್ ತರ ಹೌದು. ಯಾಕಂದ್ರೆ ಈ ಕೋವಿಡ್ಗೂ ಮುನ್ನ ಕೂಡ ಈ ಒಂದು ಚಳಿಗಾಲದಲ್ಲಿ ಕಾಮನ್ ಆಗಿ ಜನರಿಗೆ ಶೀತ, ಜ್ವರ ಬರೋದು, ಒಂದಷ್ಟು ನೀವು ಹೇಳಿದೆ ರನ್ನಿಂಗ್ ನೋಸ್, ಗಂಟ್ಲು ಕೆರೆತ ಬರ್ತಾ ಇತ್ತು. ಅದನ್ನ ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ? ಈಗ ಸಿಂಪಲ್ ಸರ್, ಈಗ 2 to 3 days ನಾವೀಗ ನಮ್ಮ ಡಾಕ್ಟರ್ನ ಅಪ್ರೋಚ್ ಮಾಡಿದ್ರೆ ಸಿಂಪ್ಟಮ್ಸ್ ನಾವು ನೋಡ್ತೀವಿ, ವೆದರ್ ರಿಲೇಟಿಂಗ್ ಟು ಕೋವಿಡ್ ತರ ಇದೆಯಾ ಇಲ್ವಾ ಅಂತ ನಮ್ಗೊಂದು ಐಡಿಯಾ ಬರುತ್ತೆ. ಇಫ್ ಇಟ್ಸ್ ಪ್ಯೂರ್ ರನ್ನಿಂಗ್ ನೋಸ್, ಬೇರೆ ಏನಿಲ್ಲ, ಸ್ವಲ್ಪ ಫೀವರಿಶ್ ಸಿಂಪ್ಟಮ್ಸ್ ಇತ್ತಂದ್ರೆ ಆಂಟಿಬಯೋಟಿಕ್ ಒಂದು ಕೊಟ್ಟು ನೋಡ್ಬೋದು, ಆಸ್ ಅ ಪ್ರೊಫಿಲಾಕ್ಟಿಕ್ ಅಂತ ಹೇಳಿ ಒಂದು 2-3 days ನೋಡ್ಬೋದು. ಇಲ್ಲ ಓಲ್ಡ್ ಏಜು 50 years ಡಯಾಬಿಟೀಸ್ ಎಲ್ಲ ಇದೆ ಅಂತ ಹೇಳಿದ್ರೆ ಸುಸ್ತು ಸ್ಟಾರ್ಟ್ ಆಗುತ್ತೆ. ಕೋವಿಡ್ ಅವ್ರಿಗೆ ಪ್ರಿಡಾಮಿನೆಂಟ್ಲಿ ಸುಸ್ತು ಸ್ಟಾರ್ಟ್ ಆಗುತ್ತೆ, ಆಕ್ಸಿಜನ್ ಲೆವೆಲ್ ಡೌನ್ ಆಗೋದು, ಊಟ ಸೇರ್ತಾ ಇಲ್ಲ ಅನ್ನೋದು, ತೇಗ್ ಬರ್ತಾ ಇದೆ ಸರ್, ಗ್ಯಾಸ್ಟ್ರೈಟಿಸ್ ತರ ಸಿಂಪ್ಟಮ್ಸ್ ಇದೆ ಅನ್ನೋದು. ಇದು ಸಿಂಪ್ಟಮ್ಸ್ ತುಂಬಾ ಜನಕ್ಕೆ ಬರುತ್ತೆ. ಫಸ್ಟ್ ಏನಿಲ್ಲ ಸರ್ ನಂಗೆ ಜ್ವರನೇ ಇಲ್ಲ, ಬರೀ ಸುಸ್ತು ಅಂತ ಬರ್ತಾರೆ. ಸೊ ಅವ್ರನ್ನ ಕೇರ್ಫುಲ್ ಆಗಿ ನಮಗೆ ನೋಡಿ ಪೇಷಂಟ್ಸ್ನ ಈಗ ನಮಗೆ ಅರ್ಥ ಆಗ್ತಿರೋದ್ರಿಂದ ನಾವೀಗ ಡಿವೈಡ್ ಮಾಡ್ಬೋದು. ಓಕೆ ಇವ್ರಿಗೆ ಕೋವಿಡ್ ಸಿಂಪ್ಟಮ್ಸ್ ಇದೆ, ಟೆಸ್ಟಿಂಗ್ ಬೇಕಾಗತ್ತೆ ಇಲ್ಲ ಅಂತ ನಾವು ಬೇಗ ನಿರ್ಧಾರ ತಗೊಳಕ್ಕೆ ಹೆಲ್ಪ್ ಆಗುತ್ತೆ ಸರ್. ಇಫ್ ಯಂಗ್ಸ್ಟರ್ಸ್ಗೆ ಅದು ಪ್ರೊಲಾಂಗ್ ಆಗ್ತಾ ಇದೆ ಅಂದ್ರೆ ಅವ್ರಿಗೂ ಟೆಸ್ಟ್ಗಳು ಮಾಡಿಸ್ಬೇಕಾದ ಅವಶ್ಯಕತೆ ಬರ್ಬೋದು.
ಅಂದ್ರೆ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀರಾ. ಒಂದ್ಸಲ ಈ ರೀತಿ ಏನಾದ್ರು ಸಿಂಪ್ಟಮ್ಸ್ ಕಂಡಾಗ ನಿಯರ್ ಬೈ ಡಾಕ್ಟರ್ನ ಬೇಗ ಅಪ್ರೋಚ್ ಮಾಡೋದು ಬೆಟರ್. ಯಾಕಂದ್ರೆ ಇವಾಗ ಟಿವಿಯಲ್ಲಿ ನೋಡ್ದಂಗೆ ನಮಗೆ ಎಜುಕೇಟ್ ಮಾಡ್ದಂಗೆ ಈವನ್ ಶೀತನೂ ಕೋವಿಡ್ ಅಂತಾನೆ ಬರ್ತಾ ಇದೆ. ಹೌದು. ಸೊ ಎಷ್ಟೋ ಜನ ಈಗ ಅದೇ ಒಂದು ಭಯದಿಂದ ಯಾರು ಕೂಡ ಡಾಕ್ಟರ್ ಹತ್ರ ಹೋಗ್ತಾ ಇಲ್ಲ. ಸೊ ಯಾವ್ದು ಡಿಫ್ರೆನ್ಶಿಯೇಟ್ ಮಾಡೋದು ಈಗ ಓವರ್ ದ ಟೈಮ್ 4 months ಇಂದ ನಾವು ನೋಡ್ತಿರೋದ್ರಿಂದ ನಮಗೊಂದು ಸ್ವಲ್ಪ ಫೇರ್ ಐಡಿಯಾ ಬರುತ್ತೆ. ಈಗ ಇಲ್ಲ ಕೋವಿಡ್ ನಾನ್ ಕೋವಿಡ್ ಅಂತ ಒಂದು ಸ್ವಲ್ಪ ವೆಯ್ಟ್ ಮಾಡ್ಬೋದಾ ಇಲ್ವಾ, ಇಮಿಡಿಯೇಟ್ ಆಕ್ಷನ್ ತಗೋಬೇಕಾ ಅಂತ ನಾವು ಟೆಸ್ಟಿಂಗ್ ಮಾಡ್ಬೇಕಾ, ನಿರ್ಧಾರ ತಗೋಬಹುದು. ಸೊ ಆ ತರ ಸೆಗ್ರಿಗೇಟ್ ಮಾಡ್ಕೊಂಡು ಹೋಗ್ಬೇಕು ಸರ್ ನಾವು ಬೇಗ. ಖಂಡಿತ ಎಸ್ ವೀಕ್ಷಕರೇ, ಖಂಡಿತ ವೈದ್ಯಾಧಿಕಾರಿಗಳು ಸರ್ಕಾರ ಕೂಡ ಒಂದಷ್ಟು ಮಾರ್ಗಸೂಚಿಯನ್ನ ನಿಮ್ಮ ಮುಂದೆ ತೆರೆದಿಟ್ಟಿರುವಂಥದ್ದು. ಅದು ಇವತ್ತಿಂದಲ್ಲ, ಯಾವಾಗಿಂದ ಮಾರ್ಚ್ 23ರಂದು ಲಾಕ್ಡೌನ್ ಆಯಿತು ಅವತ್ತಿಂದನೇ ಕೂಡ ಈ ಮಾರ್ಗಸೂಚಿಯನ್ನು ಹೇಳಿದ್ರು. ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು, ಸಾಮಾಜಿಕ ಅಂತರವಂತೆ 6 ಮೀಟರ್ ಅಂತರವನ್ನು ಕಾಯ್ದುಕೊಳ್ಳಬೇಕಾಗುತ್ತೆ. ಹಾಗೇನೆ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಕೈಗಳಿಗೆ ಗ್ಲೌಸ್ ಅನ್ನು ಧರಿಸುವುದಾಗಿರ್ಬೋದು, ಜೊತೆಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದು, ಜೊತೆಗೆ ಚಿಕ್ಕ ಮಕ್ಕಳು ಹಾಗೇನೆ ವಯಸ್ಸಾದವರನ್ನ ಆದಷ್ಟು ಹೊರಗಡೆ ಕರ್ಕೊಂಡು ಹೋಗೋದನ್ನ ಅವಾಯ್ಡ್ ಮಾಡಿ. ಈ ರೀತಿಯಾದಂಥ ಒಂದಷ್ಟು ಮಾರ್ಗಸೂಚಿಯನ್ನ ರಾಜ್ಯ ಹಾಗೇನೆ ರಾಷ್ಟ್ರ ಸರ್ಕಾರ ಕೂಡ ಬಿಡುಗಡೆ ಮಾಡಿರುವಂಥದ್ದು. ಇಂಥ ನಿಟ್ಟಿನಲ್ಲಿ ನಾವು ಕೂಡ ಇದೇ ರೀತಿಯಾದಂಥ ಜಾಗೃತಿ ಕಾರ್ಯಕ್ರಮವನ್ನು ಮೊದಲನೇ ದಿನದಿಂದ ಕೂಡ ಮಾಡ್ತಾ ಇದ್ವಿ. ಇದೇ ನಿಟ್ಟಿನಲ್ಲಿ ವೀಕ್ಷಕರೇ, ನೀವು ಯಾರು ಕೂಡ ಆಲಸ್ಯ ಮಾಡೋದು ಬೇಡವೇ ಬೇಡ. ಚಳಿಗಾಲ ಆರಂಭವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ನಿಮಗೆ ಆಯೋಜನೆ ಮಾಡಿರುವಂಥದ್ದು. ಈ ಕುರಿತಾದಂಥ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸ್ತೀವಿ ಚಿಕ್ಕ ಬ್ರೇಕ್ನ ನಂತರ. ವಿರಾಮದ ನಂತರ ಹೆಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಂಪೂರ್ಣವಾಗಿ COVID-19ಗೆ ಬೇಕಾದಂಥ ಎಲ್ಲ ಮಾರ್ಗದರ್ಶನಗಳು ಹಾಗೆಯೇ ತೆಗೆದುಕೊಳ್ಳಬೇಕಾದಂಥ ಎಲ್ಲ ಒಂದಷ್ಟು ಕ್ರಮಗಳ ಕುರಿತಾಗಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ನಿಮ್ಮಲ್ಲೂ ಕೂಡ ಈ ರೀತಿಯಾದಂಥ ಏನಾದರೂ ಡೌಟ್ಸ್ ಇದ್ದಲ್ಲಿ, ನಾವು ಈಗ ಸದ್ಯ ಕೋವಿಡಿಂದ ರಿಕವರ್ ಆಗಿದ್ದೀವಿ ಅಥವಾ ಕೋವಿಡ್ ಆಗಿದ್ದವರು ಹೇಗಿರಬೇಕು, ನಮ್ಮ ಮನೆಯವರನ್ನು ಹೇಗೆ ನಾವು ನೋಡ್ಕೊಳ್ಬೇಕು, ಈ ರೀತಿ ಏನೇ ಸಮಸ್ಯೆಗಳಿದ್ರು ಖಂಡಿತ ಸ್ಕ್ರೀನ್ನ ಮೇಲೆ ಬರ್ತಾ ಇರುವಂಥ ನಂಬರ್ಗೂ ಕರೆ ಮಾಡಿ ನೀವು ಕೂಡ ನಮ್ಮ ಜೊತೆ ನೇರವಾಗಿ ಮಾತನಾಡ್ಬೋದು. ಜೊತೆಗೆ ನಾವು ಡಾಕ್ಟರ್ ಸುಹಾಸ್ ಅವರಿಂದ ಒಂದಷ್ಟು ಮಾರ್ಗದರ್ಶನವನ್ನು ಕೂಡ ಪಡೆದುಕೊಳ್ಳೋಣ. ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಡಾಕ್ಟರ್ ಹೇಳ್ತಾ ಇದ್ವಿ, ಬಿಗಿನಿಂಗ್ ಬಂದಂಥ ಸಂದರ್ಭಗಳಲ್ಲಿ ತಿಳಿತಾ ಇತ್ತು ಮಲ್ಟಿ ಆರ್ಗನ್ ಡಿಸಾರ್ಡರ್ಸ್ ಅಥವಾ ಈ ನಾವು ಹೇಳ್ತಾ ಇದ್ವಿ ಡಯಾಬಿಟೀಸ್, BP ಇದ್ದಂಥವ್ರಿಗೆ ತುಂಬಾ ಎಫೆಕ್ಟ್ ಆಗ್ತಾ ಇತ್ತು ಅಂತ. ಹೇಗೆ ಅವರನ್ನು ಸದ್ಯದ ಪರಿಸ್ಥಿತಿಯಲ್ಲಿ ವೆಲ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಡಾಕ್ಟರ್ ಸ್ಪೀಕಿಂಗ್? ಟು ಬಿ ವೆರಿ ಆನೆಸ್ಟ್, ಈಗ ಡಯಾಬಿಟೀಸ್ ಅನ್ನೋದು ಇಮ್ಯುನೋ ಕಾಂಪ್ರಮೈಸ್ಡ್ ಅಂತೀವಿ. ಅಂದರೆ ನಮ್ಮ ದೇಹದ ಶಕ್ತಿ ಕಮ್ಮಿ ಆಗೋಗಿದೆ, ಇಮ್ಯೂನ್ ಸಿಸ್ಟಮ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಹೌದು. ಸೊ ಇವಾಗ ತುಂಬ ಥರದ ಟ್ಯಾಬ್ಲೆಟ್ಸ್ ಬರ್ತಿತ್ತು, ವಿಟಮಿನ್ ಟ್ಯಾಬ್ಲೆಟ್ಸು, ಇಮ್ಯೂನ್ ಸ್ಟ್ರೆಂತ್ ಮಾಡೋಕ್ಕೆ ಒಂದು ಟ್ಯಾಬ್ಲೆಟ್ಸ್ ಇದೆ ಅಂತ ತುಂಬ ಅಡ್ವರ್ಟೈಸ್ಮೆಂಟ್ಸ್ ನೋಡ್ತಾ ಇದ್ವಿ. ಪೀಪಲ್ ಸ್ಟಾರ್ಟ್ ಟೇಕಿಂಗ್ ದಟ್. ಎಲ್ಲರೂ ತಗೊಂಡು ಎಲ್ಲರೂ ತೊಗೊಂಡ್ರು. ಬಟ್ ನನಗಂತೂ ಯಾವುದು ಪೇಷಂಟ್ಸ್ ನೋಡಿದಾಗ ಅದೆಲ್ಲ ತೊಗೊಂಡ್ರು ಸರ್ ನಮಗೆ ಬಂತು, ಯಾಕೆ ಕಾಯಿಲೆ ಬಂತು ಅನ್ನೋದೇ ಫಸ್ಟ್ ಕ್ವಶನ್ ಆಯಿತು. ಒಂದೊಂದು ಸಿಸ್ಟಮ್ ಒಂದೊಂದು ನಮ್ಗೆ ಹೇಳೋಕ್ಕಾಗಲ್ಲ. ಹೌದು. ಇನ್ನೊಂದು ಕಾಮನ್ ಆಗಿ ಬರ್ತಾ ಇರೋದೇನು ಅಂತ ಹೇಳಿದ್ರೆ, ನಾನು ಸರ್ ಮನೆಯಿಂದ ಕಾಲು ಹೊರಗಡೆ ಇಟ್ಟಿಲ್ಲ ನಾನು, ನನಗೆ ಕೋವಿಡ್ ಪಾಸಿಟಿವ್ ಬಂತು, ಉಸಿರಾಟ ತೊಂದರೆ ಆಯಿತು ಅಂತ. ಆಯ್ತು ಸರ್, ನಿಮ್ಮ ಮಕ್ಕಳೇ ಹೊರಗಡೆ ಹೋಗಿರ್ಬೋದು, ನಿಮ್ಮ ಯಾರೋ ಮಕ್ಕಳು ಇಲ್ಲ ವೆಂಡರ್ ಯಾರಾದರೂ ಹೊರಗಡೆ ಹಾಲು ಮಾರೋ, ಅವನಿಗೆ ಸೈಲೆಂಟ್ ಕ್ಯಾರಿಯರ್ಸ್ ಆಸ್ ಎ ಸೆಟ್, ನಂಗೆ ಒಳಗಿರ್ಬೋದು, ಸಿಂಪ್ಟಮ್ಸ್ ಇಲ್ಲದೆ ಇರ್ಬೋದು. ಸೊ ಅವರು ಕ್ಯಾರಿ ಓವರ್ ಮಾಡ್ಬೋದು ಆಸ್ ಎ ಡ್ರಾಪ್ಲೆಟ್ ಇನ್ಫೆಕ್ಷನ್, ಕೈಯಿಂದ ಆಗಲಿ ಹಾಲ್ ಪ್ಯಾಕೆಟ್ ಮಿಂದ ಹಿಡಿದು ತುಂಬಾ ಜನ ನೋಡ್ಬಿಟ್ಟಿದ್ವಿ. ಸೊ ಯಾರಿಂದ ಬಂದಿದೆ ಹೇಗೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಆ ಥರ ಆಗ್ತಾ ಇತ್ತು. ಈಗ ಸದ್ಯಕ್ಕೆ ಇನ್ನೊಂದ್ಸರಿ ಈಗ ಯಾರಿಗೂ ಎಕ್ಸ್ಪೋಸ್ ಆಗಿಲ್ಲದೆ ಇರೋರು ಹೇಗೆ ಅಂತ ಹೇಳಿದ್ರೆ, ನಾವು ಕಾಯ್ಬೇಕಾಗಿರೋದು ವ್ಯಾಕ್ಸಿನ್ ಒಂದೇ. ವ್ಯಾಕ್ಸಿನ್ ಇನ್ನೂ ಟ್ರಯಲ್ಸ್ ಅಲ್ಲಿ ಇದೆ, ಇನ್ನೂ ಕರೆಕ್ಟಾಗಿ ಕ್ಲಿಯರ್ ಪಿಕ್ಚರ್ ಇಲ್ಲ. ಹೌದು, ಸಣ್ಣ ಪ್ರಾಕ್ಟೀಸ್ ಅಂತ ಹೇಳೋ ರೀತಿಯಲ್ಲಿ ಇದೆ. ಸರ್, ಒಬ್ರು ಕಾಲರ್ ಇಟ್ಟಿದ್ದಾರೆ, ಆನಂದ್ ಅಂತ, ಮಾತಾಡೋಣ. ಹಲೋ ಸರ್, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಕೊರೋನಾ ಬಗ್ಗೆನೇ ಕೇಳಬೇಕು. ಎಸ್, ಖಂಡಿತ. ಅಂದ್ರೆ ನಿಮ್ಮಲ್ಲಿ ಯಾರಿಗಾರು ಎಫೆಕ್ಟ್ ಆಗಿದೆ ಅಥವಾ ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಿತ್ತ? ಇಲ್ಲ ಆಗಿಲ್ಲ ಸರ್, ಸುಮ್ಮನೆ ಅದ್ರ ಬಗ್ಗೆ ಕೇಳಬೇಕು. ವೆರಿ ನೈಸ್. ಖಂಡಿತ ಡಾಕ್ಟರ್ ಸುಹಾಸ್ ಇದ್ರೆ ಮಾತನಾಡಿ. ಓಕೆ, ನಮಸ್ತೆ ಡಾಕ್ಟರ್. ನಮಸ್ತೆ ಆನಂದ್ ಅವರೇ. ಸರ್, ಈ ಕೊರೋನಾ ಅಂತ ಅಂದ್ಬಿಟ್ಟು ನಾವು ಜನ ಎಲ್ಲ ಸಿಕ್ಕಾಪಟ್ಟೆ ಭಯ ಭೀತಿಯಿಂದ ಇದ್ವಿ, ಲಾಕ್ಡೌನ್ ಎಲ್ಲ ಮಾಡಿದ್ರು. ಬಟ್ ಇವಾಗ ಏನಾಗಿದೆ, ಎಲ್ಲ ಫ್ರೀಯಾಗಿ ಓಡಾಡ್ತಾ ಇದಾರೆ. ಈಗ ಯಾವುದೇ ಸಾಮಾಜಿಕ ಅಂತರ ಕಾಯ್ಕೊಳ್ತಾ ಇಲ್ಲ, ಕೇಸಸ್ ಸಹ ಕಮ್ಮಿ ಆಗ್ತಿದೆ. ಸರ್ ಹೇಳಿ. ಹಲೋ ಸರ್, ಹೇಳಿ ಕ್ವೆಶ್ಚನ್ ಹೇಳಿ ಸರ್. ಕೇಸಸ್ ಸಹ ಕಮ್ಮಿ, ಅಂದ್ರೆ ಈ ಕೊರೋನಾ ಅನ್ನುವಂಥದ್ದು ಬಂದ್ರೆ ಬೇರೆ ಇತರ ರೋಗಗಳು ಇದ್ರೆ ನಮ್ಗೆ ಅದು ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ನನ್ನ ಅನ್ಸುತ್ತೆ. ಅಥವಾ ನಾರ್ಮಲ್ ಆಗಿ ಅದು ಬಂದ್ರೆ ಅದೇನು ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ ಅಂತ ಅನ್ಸುತ್ತೆ. ಏನ್ ಹೇಳ್ತೀವಿ ಸರ್? ಹೌದು, ಅದೇ ನೀವು ನಮಗೆ BP, ಡಯಾಬಿಟೀಸು, ವಯಸ್ಸು ಅವೆಲ್ಲ ಇದ್ದವ್ರಿಗೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. ಅದೇ ಬೇರೆ ಏನು ಕಾಯಿಲೆ ಇಲ್ಲ, ಚೆನ್ನಾಗಿದ್ದವರು, ಕಾಯಿಲೆ ಬರೋದೇ ಇಲ್ಲ ಅಂತಲ್ಲ, ಬಟ್ ಇಮ್ಯೂನ್ ಸಿಸ್ಟಮ್ ಅದೇ ನಮ್ಮ ಬಾಡಿ ತಡೆಯೋ ಶಕ್ತಿ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರೆ, ಈಗ ಎಲ್ಲ ಲಾಕ್ಡೌನ್ ಎಲ್ಲ ಮಾಡಿದ್ರು ಮುಂಚೆ, ಇವಾಗ ಯಾಕೆ ಎಲ್ಲರನ್ನೂ ಬಿಟ್ಟು ಎಲ್ಲರೂ ಚೆನ್ನಾಗಿ ಓಡಾಡ್ತಾ ಇರಲ್ಲ ಹೊರಗೆ ಅಂತ. ಮುಂಚೆ ಸರ್ ಒಂದು ಕಾಯಿಲೆ ಬಗ್ಗೆ ನಮಗೆ ಪೂರ್ತಿಯಾಗಿ ಮಾಹಿತಿ ಗೊತ್ತಿರಲಿಲ್ಲ, ಹೇಗಾಗುತ್ತೆ ಏನು ಅಂತ. ಲಾಕ್ಡೌನ್ ಬೇರೆ ದೇಶಗಳಲ್ಲಿ
ಮುಂಚೆನೇ ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮ ದೇಶದಲ್ಲೂ ಸ್ಟಾರ್ಟ್ ಮಾಡಿದರು ಆಸ್ ಅ ಪ್ರಿಕಾಷನರಿ ಮೆಷರ್. ಲಾಕ್ಡೌನ್ ಇಂಪ್ಲಿಮೆಂಟ್ ಮಾಡಿದ್ರು ಡಿಸೀಸ್ ಹೇಗೋ ಒಂದು ಸ್ಪ್ರೆಡ್ ಆಗ್ತಾ ಇತ್ತು, ಮಲ್ಟಿಪಲ್ ನಂಬರ್ಸ್ ಬರ್ತಾ ಇತ್ತು. ಅಟ್ ದ ಸೇಮ್ ಟೈಮ್ ಗೌರ್ಮೆಂಟ್ ವಾಸ್ ಹೆಲ್ಪ್ಲೆಸ್ ಸ್ವಲ್ಪ ಸಿಚುವೇಶನ್ಸಲ್ಲಿ. ಹೇಗೆ ಸ್ಟ್ರಿಕ್ಟಾಗಿ ಕಂಟ್ರೋಲ್ ಮಾಡೋಕ್ಕೆಲ್ಲ ಪ್ರಯತ್ನ ಮಾಡಿ ಎಲ್ಲ ಹದಮಟ್ಟಿಗಾಗಿ ತಂದಿದ್ದಾರೆ ಈಗ. ಬಟ್ ಈಗ ಫ್ರೀ ಬಿಟ್ಟಿರೋದ್ರಿಂದ ಅದನ್ನು ತಡೆಯೋ ಶಕ್ತಿ ಅಂತೂ ಯಾರಿಗೂ ಆಗಲ್ಲ. ಈಗ ನಮ್ಮ ಕಮ್ಯುನಿಟಿಯಲ್ಲಿ ಬಂದ್ಬಿಟ್ಟಿದೆ. ಒಂದು ವೇಳೆ ವ್ಯಾಕ್ಸಿನ್ ಬಂದ್ರೂ ಕೂಡ ಈ ಮೊದಲು ನೀವು ಹೇಳಿದ್ರೆ ಈಗ ಡಯಾಬಿಟಿಸ್ ಇರ್ಬೋದು, ಈ ತರ ಅವ್ರು ಕೊಟ್ಟು ಅವ್ರು ರಿಕವರಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ರಿಕವರಿ ಅಂತಲ್ಲ ಸರ್, ವ್ಯಾಕ್ಸಿನ್ ಇಸ್ ನಾಟ್ ಫಾರ್ ರಿಕವರಿ. ಬರ್ದೇ ಇರೋಂಗೆ ಇಲ್ಲ ಬಂದ್ರೂ ನಮಗೆ ಜಾಸ್ತಿ ಸೀರಿಯಸ್ ಆಗದೆ ಇರೋಂಗೆ ಕಂಟ್ರೋಲ್ ಮಾಡೋಕ್ಕೆ ಮಾತ್ರ ಸರ್. ಈಗ ನಾವು ಹುಟ್ಟಿದ ತಕ್ಷಣ ನಾವು BCG ವ್ಯಾಕ್ಸಿನ್ ಅಂತ ಹಾಕ್ತೀವಿ, ಅದು TB ಬರ್ದೇ ಇರಲಿ ಅಂತ. ಬಟ್ ಎಲ್ಲರಿಗೂ ಹಾಕಿದ್ರು ಎಷ್ಟೋ ಜನ ಈಗಲೂ ದೇಶದಲ್ಲಿ ಸಾವಿರಾರು ಜನಕ್ಕೆ TB ಬರ್ತಾ ಇದೆ. ಬಟ್ ಆ ವ್ಯಾಕ್ಸಿನ್ ಹಾಕಿದ ತಕ್ಷಣ ಬರಬಾರ್ದು. ಬಟ್ ಈ ವ್ಯಾಕ್ಸಿನ್ ಏನು ಮಾಡುತ್ತೆ, ಒಂದು ಇಮ್ಯೂನ್ ಸಿಸ್ಟಮ್ನ ಸ್ವಲ್ಪ ತಯಾರು ಮಾಡಿಟ್ಟಿರುತ್ತೆ. ಮೇ ಬಿ ಅರೌಂಡ್ 50% ಇಮ್ಯೂನ್ ಸಿಸ್ಟಮ್ನ ಈ ಥರ ವೈರಸ್ ಬಂದರೆ ಫೈಟ್ ಮಾಡಿ ಅಂತ ಒಂದು ಇಮ್ಯೂನ್ ಸಿಸ್ಟಮ್ನ ರೆಡಿ ಮಾಡಿರುತ್ತೆ. ಕಂಪ್ಲೀಟಾಗಿ ಫೈಟ್ ಮಾಡಲ್ಲ. ಆ್ಯಂಡ್ ಬಂದ್ರೂ ಇನ್ ಕೇಸ್ ಜಾಸ್ತಿ ಸೀರಿಯಸ್ ಆಗದೆ ಅವಾಯ್ಡ್ ಮಾಡುತ್ತೆ ಅಷ್ಟೇ. ಬಟ್ ತುಂಬ ಕಾಂಪ್ರಮೈಸ್ ಇತ್ತು, ವ್ಯಾಕ್ಸಿನ್ ತೊಗೊಂಡ್ರೂ ಬರೋ ಚಾನ್ಸಸ್ ಇನ್ನೂ ಇದ್ದೇ ಇದೆ. ಇದು ಇನ್ನೂ ಟ್ರಯಲ್ಸ್ ಆಗ್ತಿರೋದ್ರಿಂದ ಹೀಗೆ ಆಗುತ್ತೆ ಅಂತ ಹೇಳೋದು ಕಷ್ಟ ಈಗಲೇ ಅಂತ. ಅಂದ್ರೆ ನಾವು ನಮ್ಮ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡ್ಕೊಳ್ಳೋದು ಒಳ್ಳೆಯದು. ಹೌದೌದು. ಥ್ಯಾಂಕ್ ಯು ಆನಂದ್ ಅವರೇ, ಕರೆ ಮಾಡಿ ಮಾತನಾಡೋದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಈ ರೀತಿಯಾದಂಥ ಏನಾದರೂ ಕ್ವೆಶನ್ಸ್ ಇದ್ರೂ ಕೂಡ ಖಂಡಿತ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಸುಹಾಸ್ ಅವರ ಬಳಿ ಕೂಡ ತಿಳ್ಕೊಳ್ಬೋದು. ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲೂ ಕೂಡ ಅವರನ್ನು ಆಸ್ಪತ್ರೆಯಲ್ಲಿ ಕೂಡ ನೇರವಾಗಿ ಭೇಟಿಯಾಗಿ ಕೂಡ ಅವರಿಂದ ಸಲಹೆಗಳನ್ನು ಪಡೆದುಕೊಳ್ಬೋದು. ಎಸ್, ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಎಸ್ ಡಾಕ್ಟರ್, ಹೇಳ್ತಾ ಇದ್ರಿ ಎಲ್ಲರ ಬಾಯಲ್ಲೂ ಕೂಡ ಇದೀಗ ಇಮ್ಯುನಿಟಿ ಪವರ್, ಇಮ್ಯೂನ್ ಬೂಸ್ಟ್ ಮಾಡೋದು ಹೇಗೆ ಅಂತ ನೀವೇ ಹೇಳ್ತಾ ಇದ್ರಿ. ಸಾಮಾನ್ಯವಾಗಿ ವೈಟಮಿನ್ ಸಿ ಹಾಗೂ ಜಿಂಕ್ ಅನ್ನೋದನ್ನು ಕೂಡ ಯಾವಾಗ ವೈದ್ಯಾಧಿಕಾರಿಗಳು ಹಾಗೂ ಸರ್ಕಾರ ಒಂದಷ್ಟು ಮನೆಯಲ್ಲೇ ಅದನ್ನು ತಗೊಳ್ಳಿ, ಯು ಕ್ಯಾನ್ ಬಿ ಬಿಲ್ಡ್ ಯುವರ್ ಇಮ್ಯುನಿಟಿ ಅಂತ ಹೇಳ್ತಾರೆ. ಸೊ ಹೇಗೆ ನಮ್ಮ ಒಂದು ಇಮ್ಯುನಿಟಿ ಸಿಸ್ಟಮ್ ಅನ್ನ ಸದ್ಯಕ್ಕೆ ನಾವು ಆರೋಗ್ಯಕರವಾಗಿ ಇಟ್ಕೊಳ್ಬಹುದು ಸರ್? ಒಂದು ಎಕ್ಸಸೈಸು, ಕೆಲವು ಜನಕ್ಕೆ ಕ್ಲೀನ್ಲಿನೆಸ್, ಪರ್ಸನಲ್ ಹೈಜೀನ್ ಅಂತ ಹೇಳ್ತೀವಿ. ಸೊ ತುಂಬಾ ಜನಕ್ಕೆ ನಾವು ನೋಡ್ರಲ್ಲಿ ಪರ್ಸನಲ್ ಹೈಜೀನ್ ತುಂಬಾ ಪ್ರಾಬ್ಲಮ್ ಇರೋರಲ್ಲಿ ಇದು ಬೇಗ ಎಫೆಕ್ಟ್ ಆಗ್ತಾ ಇದೆ. ಸೊ ಸೋಷಿಯಲ್ ಡಿಸ್ಟೆನ್ಸಿಂಗ್, ಲಿವಿಂಗ್ ದಟ್ ಅಪಾರ್ಟ್. ಈಗ ನಾವು ಕೈ ತೊಳ್ಕೊಳ್ಳೋದ್ರಿಂದ ಹಿಡಿದು ಊಟ ಮಾಡಬೇಕಾದ್ರೆ, ನಾನು ಕೆಲವು ಜನ ಪೇಷಂಟ್ಸ್ ನೋಡಿದ್ರೆ 2 ದಿನಕ್ಕೊಂದ್ಸರಿ ಸ್ನಾನ ಮಾಡ್ತಾ ಇದ್ರು ಅಂತ ಇತ್ತು. ಸೊ ಅವ್ರಿಗೆಲ್ಲ ಬೇಗ ಎಫೆಕ್ಟ್ ಆಗ್ತದೆ. ಸೊ ಅವರು ದೇ ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಸೊ ಆ ಥರ ಮಾಡ್ಕೊಂಡೋಗಿ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಮಾಡ್ಕೊಳ್ಳೋದು ಅಂತೆಲ್ಲ ಹೇಳಿದ್ರೆ, ಈಗ ಎಕ್ಸಸೈಸು, ಬ್ರೀದಿಂಗ್ ಎಕ್ಸಸೈಸಸ್, ಊಟ ಕರೆಕ್ಟಾಗಿ ತೊಗೊಳ್ಳೋದು, ಜಂಕ್ ಫುಡ್ ಅವಾಯ್ಡ್ ಮಾಡೋದು, ಇಮ್ಯೂನ್ ಬೂಸ್ಟರ್ಸ್ ಅಂತ ಹೇಳಿದ್ರೆ ಎಕ್ಸಾಂಪಲ್ ನಮ್ಮ ವಿಟಮಿನ್ ಸಿ ನಾವು ಟ್ಯಾಬ್ಲೆಟೇ ತಗೋಬೇಕು ಅಂತಿಲ್ಲ. ನಮಗೆ ಈಗ ಪಿಕಲ್ ಬರುತ್ತಲ್ಲ, ಅದರಲ್ಲೇ ವಿಟಮಿನ್ ಸಿ ತುಂಬಾ ಕಂಟೆಂಟ್ ಇರುತ್ತೆ, ಅದರಲ್ಲೇ ಸಾಕಾಗುತ್ತೆ. ಯೂಶಲಿ ನಾವು ತಗೊಳ್ಳೋ ಡೋಸಸ್ ಅದರಲ್ಲೇ ಬರುತ್ತೆ. ಸಪ್ಲಿಮೆಂಟ್ ಯಾರಿಗೆ ಬೇಕಾಗುತ್ತೆ ಅಂತ ಹೇಳಿದ್ರೆ ಡಯಾಬಿಟೀಸ್ ಇರೋರಿಗೆ, ಅವ್ರಿಗೆಲ್ಲರಿಗೂ ಬೇಕಾಗುತ್ತೆ. ಬಟ್ BP ಇರೋರಿಗೆ ಮತ್ತೆ ಪಿಕಲ್ ತಗೊಳಕ್ಕಾಗಲ್ಲ, ಉಪ್ಪಿನಂಶ ಜಾಸ್ತಿ ಇರುತ್ತೆ ಅಂತ. ಸೊ ಅಂಥವ್ರಿಗೆ ಊಟ ಚೆನ್ನಾಗಿ ಸೇರಲ್ಲ, ಡಯಟಲ್ಲಿ ಇರ್ತಾರೆ, ತುಂಬ ರಿಸ್ಟ್ರಿಕ್ಟೆಡ್ ಡಯಟ್, ಅಂಥವ್ರಿಗೆಲ್ಲ ಸಪ್ಲಿಮೆಂಟ್ಸ್ ಬೇಕಾಗುತ್ತೆ ಅಂತ ಹೇಳ್ತೀವಿ. ಸೊ ಇಮ್ಯೂನ್ ಸಿಸ್ಟಮ್, ಎಕ್ಸಸೈಸು, ಊಟ ಕರೆಕ್ಟಾಗಿ ತಗೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್, ಪರ್ಸನಲ್ ಹೈಜೀನ್. ಓಕೆ, ಹಾಗಾದರೆ ಡಾಕ್ಟರ್ ಈಗ ಹೇಳ್ತಾ ಇದ್ರಿ BP ಮತ್ತು ಡಯಾಬಿಟಿಸ್ ಇರೋರಿಗೆ ಈ ಟೈಮಲ್ಲಿ ಸಪ್ಲಿಮೆಂಟ್ಸ್ ತೊಗೊಳೋದ್ರಿಂದ ಬೇರೆ ರೀತಿಯಲ್ಲಿ ಏನು ಕೂಡ ಅವ್ರಿಗೆ ಅಡ್ವರ್ಸ್ ಎಫೆಕ್ಟ್ ಆಗೋದಿಲ್ಲ. ಬೇಕಂದ್ರೆ ಒಂದು ಟ್ರೀಟ್ಮೆಂಟಲ್ಲಿ ಇರೋದ್ರಿಂದ ದೇ ವಿಲ್ ನಾಟ್ ಗೋ ಫಾರ್ ದ ಅದರ್ ಟ್ರೀಟ್ಮೆಂಟ್. ಹೆದರ್ಕೊಳ್ತಾ ಇರ್ತಾರೆ, ಇಲ್ಲ ನಾವು ಆಲ್ರೆಡಿ ಅಂಡರ್ ಒಂದು ಮೆಡಿಕನಲ್ಲಿ ಇದ್ದೀವಿ, ಆ ಮೆಡಿಸಿನ್ ಕಂಟ್ರೋಲ್ ಆಗುತ್ತಾ ಹೇಗೆ ಅಂತ ನೀವು ಹೇಳಿದ್ರೆ ತುಂಬ ಚೆನ್ನಾಗಿ. ಲೈಕ್ ನಾವೇ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಈ ರೀತಿ ತಿನ್ನೋದ್ರಿಂದಲೂ ಕೂಡ ವೈಟಮಿನ್ಸ್ ಎಲ್ಲ ಬರುತ್ತೆ ಅಂತ. ಉಪ್ಪಿನಕಾಯಿ ಎಲ್ಲ ತುಂಬ ಮನೇಲಿ ಎಲ್ಲ ಸಾಮಾನ್ಯವಾಗಿ ಯೂಸ್ ಮಾಡ್ತಾರೆ. ಸೊ ಅವ್ರಿಗೆ ಯಾವುದೇ ರೀತಿಯಲ್ಲಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ? ಏನೂ ಆಗೋದಿಲ್ಲ, ಅದ್ರಲ್ಲಿ ಏನು ಪ್ರಾಬ್ಲಮ್ ಅಂತ ಏನೂ ಆಗೋದಿಲ್ಲ. ನಾವು ಊಟ ರೆಗ್ಯುಲರ್ ಆಗಿ ನಾವು ಬಿಟ್ರೂ ಅಷ್ಟೇ, ನಾವು ಹೆಲ್ದಿ ಡಯಟ್ ನಾವು ಯಾರು ಫಾಲೋ ಮಾಡ್ತಿಲ್ಲ. ಅಪಾರ್ಟ್ ಫ್ರಮ್ ಎಲ್ಡರ್ಸ್ ಅವರೇ ಚೆನ್ನಾಗಿ ಡಯಟ್ ಫಾಲೋ ಮಾಡೋದು ನಮ್ಕಿನ್ನ. ಸೊ ನಾವು ಆ ಏಜ್ ಬರೋಷ್ಟ್ರಲ್ಲಿ ವಿ ಆರ್ ಮೋರ್ ವಲ್ನರಬಲ್ ಅಂತೀವಿ. ಸೊ ನಾವೀಗಿರೋ ಸ್ಟ್ರೆಸ್ಸು, ಕಾಯಿಲೆಗಳು ಬರ್ತಾ ಇರೋದು ನೋಡ್ಕೊಂಡ್ರೆ ಇದು ಮುಂದಕ್ಕೆ ಇನ್ನೂ ಜಾಸ್ತಿ ಆಗೋ ಚಾನ್ಸು ಇದೆ. ಸೊ ಓವರ್ ದ ಟೈಮ್ ನಮಗೆ ಗೊತ್ತಾಗುತ್ತೆ ಹೇಗಾಗುತ್ತೆ ಏನು ಅಂತ ನೋಡಿಕೊಂಡು ಡಿಸೈಡ್ ಮಾಡಬೇಕು. ದರ್ ಇಸ್ ಒನ್ ಕಾನ್ಸೆಪ್ಟ್ ಕಾಲ್ಡ್ ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಅಂದರೆ ನಮಗೆ ಕಾಯಿಲೆ ಬಂದು ಹೋಗ್ಬೇಕು ಅಂತ ಹೇಳ್ತಾರೆ. ಏನೇ ವ್ಯಕ್ತಿ ಆದರೂ ಕಾಯಿಲೆ ಬಂದೋದ್ರೇ ನಮ್ಗೆ ಇಮ್ಯುನಿಟಿ ಡೆವಲಪ್, ನ್ಯಾಚುರಲ್ ಇಮ್ಯುನಿಟಿ. ಎಸ್, ಹೌದು. ಅಂದ್ರೆ ಇವಾಗ ಎಷ್ಟೋ ಜನಕ್ಕೆ ಕಾಮನ್ ಫೀವರ್ ಕೂಡ ಬಂದಿರೋದಿಲ್ಲ. ಆದಂತ ಸಂದರ್ಭದಲ್ಲಿ ಫೀವರ್ ಬಂದಾಗ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅಂತ. ಇಸ್ ಇಟ್ ಟ್ರೂ ಡಾಕ್ಟರ್? ಆ ಒಂದು ಡಿಲೇಮಾ ಕ್ವೆಶ್ಚನ್ಸ್ ಎಲ್ಲರೂ ಮೈಂಡ್ ಅಲ್ಲಿ ಇತ್ತು, ಇವನ್ ಮೈಂಡ್ ಅಲ್ಲಿ ಇತ್ತು. ಥ್ಯಾಂಕ್ ಯು ಫಾರ್ ದಟ್. ಯಾಕಂದ್ರೆ ಇಮ್ಯುನಿಟಿ ಆಲ್ವೇಸ್ ಇಟ್ ವಿಲ್ ಬೂಸ್ಟ್ ಅಪ್. ನಮ್ಗೆ ಏನೇ ಒಂದು ಕಾಯಿಲೆ ಬಂದೋದ್ರೆ ನಮಗೆ ಅದಕ್ಕೆ ಬಾಡಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡ್ಬಿಟ್ಟಿರುತ್ತೆ. ಓಕೆ. ಸೊ ನೆಕ್ಸ್ಟ್ ಟೈಮ್ ಆ ಇನ್ಫೆಕ್ಷನ್ ಬಂದ್ರೂ ಇಮಿಡಿಯೇಟ್ಲಿ ಇಟ್ ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಆಂಟಿಬಾಡೀಸ್. ಮೆಮೊರಿ ಇರುತ್ತೆ ನಮ್ಮ ಸೆಲ್ಸ್ಗೆ, ಅದು ವಂಡರ್ಫುಲ್ ನೇಚರ್ ಅದೊಂದು ಬಾಡಿದು. ಒಂದು ಕಾಯಿಲೆ ಬಂದೋದ್ಮೇಲೆ ಅದಕ್ಕೆ ಆಂಟಿಬಾಡೀಸ್ ಬಾಡಿ ರೆಡಿ ಮಾಡ್ಕೊಂಡು ಮೆಮೊರಿ ಇಟ್ಕೊಂಡಿರುತ್ತೆ. ಇದು ಬಂತು ಅಂದ್ರೆ, ಇದೇ ಕಾಯಿಲೆ ಬಂತು ಅಂದ್ರೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿರುತ್ತೆ. ಸೊ ಇಟ್ ವಿಲ್ ಹೆಲ್ಪ್ ಅಸ್ ಟು ಫೈಟ್ ಬೆಟರ್. ಸೆಕೆಂಡ್ ಥಿಂಗ್, ಈಗ ಕೋವಿಡ್ ಅಂತಾನೆ ಬಂದೋದ್ರೇನೆ ನಮ್ಮ ಇಮ್ಯುನಿಟಿ
ನಂಗೆ ಇಲ್ಲಿವರೆಗೂ ಕೋವಿಡ್ ಬಂದಿಲ್ಲ ಅಂದ್ರೆ ಯು ಸ್ಟಿಲ್ ವೆಲ್ನಬಲ್, ಬರೋ ಚಾನ್ಸಸ್ ಹೆದರಿಕೆ ಇದ್ದೇ ಇರುತ್ತೆ. ಖಂಡಿತ ಬಂದು ಹೋದವರು ಒಂಥರ ಸೇಫ್, ಓಕೆ ಮೆಮೊರಿ ಇದ್ದೇ ಇರುತ್ತೆ, ಆಂಟಿಬಾಡೀಸ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಪ್ರೊಡ್ಯೂಸ್ ಮಾಡುತ್ತೆ, ನಾರ್ಮಲ್ ಫ್ಲೂ ತರ ಬಂದು ಮೋರ್ ಸೇಫ್ ದೆನ್ ದ ಅಫೆಕ್ಟೆಡ್ ಅಂತ. ಹಾಗೆ ಸದ್ಯದಲ್ಲಿ ಸರ್ಕಾರ ಇರ್ಬೋದು, ಡಾಕ್ಟರ್ಸ್ ಎಲ್ಲ ಹೇಳೋದು ಕಂಪಲ್ಸರಿ ವೇರ್ ಮಾಸ್ಕ್ ವೆನ್ ಯು ಆರ್ ಇನ್ ಔಟ್ ಸೈಡ್, ಅಥವಾ ಮನೆಯಿಂದ ಮನೇಲಿದ್ದಾಗಲೂ ಹೇಳ್ತಾರೆ ಜನರಲ್ ಆಗಿ ನಮ್ಮಿಂದ ಬೇರೆಯವ್ರಿಗೆ ಅಫೆಕ್ಟ್ ಆಗೋದು ಬೇಡ ಅಂತ. ಹಾಗಿದ್ರೆ ಈ ಮಾಸ್ಕ್ ನ ಯೂಸೇಜ್ ಅಷ್ಟೊಂದು ಅವಾಯ್ಡ್ ಮಾಡುತ್ತಾರೆ ಡಾಕ್ಟರ್, ಕಂಟ್ರೋಲಿಂಗ್ ಪವರ್ ಬರುತ್ತೆ. ಯಾಕಂದ್ರೆ ಮೊದಲು ಹೇಳ್ತಾ ಇದ್ರು ಮನೆಯಲ್ಲೇ ಮಾಡಿದಂಥ ಒಂದು ಕಾಟನ್ ಕ್ಲಾತ್ ಮಾಸ್ಕ್ ಯೂಸ್ ಮಾಡಿ, ಆಮೇಲೆ N95 N75 ಏನೇನೋ ಡಿಫ್ರೆಂಟ್ ಕೈಂಡ್ ಆಫ್ ಬಂತು. ಈಗಂತೂ ಡ್ರೆಸ್ ಮ್ಯಾಚಿಂಗ್ ಆಗೋಂಥ ಮಾಸ್ಕ್ ಕೂಡ ಬಂದಿದೆ. ಸೊ ಯಾವ ಮಾಸ್ಕ್ ಬೆಟರ್ ಆಗಿರುತ್ತೆ ಅಂದ್ರೆ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಮಾಸ್ಕ್ ಆಗಿರೋ ಅಷ್ಟೊಂದು? ಸೊ ಮಾಸ್ಕ್ ಅಲ್ಲಿ ನಮ್ಮ ಮೆಡಿಕಲ್ ಗ್ರೇಡ್ ಮಾಸ್ಕ್ ಇರುತ್ತಲ್ಲ, those are the ones which will help a lot. ಓಕೆ. ಕ್ಲಾತ್ ಮಾಸ್ಕ್ ಅಲ್ಲಿ ನಮ್ಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಸರ್, ಈಗ ಮೇನ್ ಪ್ರಾಬ್ಲಮ್ ಇರೋದು ಕ್ಲಾತ್ ಮಾಸ್ಕ್ ಅಲ್ಲಿ ನಮ್ದು ಚೇಂಜ್ ಮಾಡ್ತಿಲ್ಲ ಜನ, ದೇ ನಾಟ್ ಇವನ್ ವಾಷಿಂಗ್ ಇಟ್, ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ರೆ ಹಾಗೆ ಇಡ್ತಾ ಇದ್ದಾರೆ. ಅಂಡ್ ಓರಲ್ ಹೈಜೀನ್ ಇರಲ್ಲ. ಓಕೆ. ಎಷ್ಟೊಂದ್ ಜನ ಕ್ಲೀನ್ ಆಗಿರಲ್ಲ, ಊಟ ಮಾಡಿದ ತಕ್ಷಣ ಬ್ರಷ್ ಮಾಡಲ್ಲ, ಹೌದು, ನೀರು ಕುಡಿಯಲ್ಲ, ಫುಡ್ ಪಾರ್ಟಿಕಲ್ಸ್ ಅದು ಬ್ಯಾಕ್ಟೀರಿಯಾನೇ ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ. ಮಾಸ್ಕ್ ಮೇಲೆ ಇಂಡೈರೆಕ್ಟ್ ಮಾತಾಡ್ತಾ ಅಗೇನ್ ಯು ಆರ್ ಟೇಕಿಂಗ್ ಇಟ್ ಬ್ಯಾಕ್. ಸೊ ಆ ಥರ ಇರೋರಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅಟ್ಲೀಸ್ಟ್ 6 hours ಒನ್ಸ್ ಮಾಸ್ಕ್ ಚೇಂಜ್ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಇಫ್ ಯು ಯೂಸಿಂಗ್ ಅ ಮೆಡಿಕಲ್ ಗ್ರೇಡ್ ಮಾಸ್ಕ್, ಸರ್ಜಿಕಲ್ ಮಾಸ್ಕ್, ಮೆಡಿಕಲ್ ಗ್ರೇಡ್ ಅಂತ ಅದಕ್ಕೆ. ಓಕೆ. ಸೊ ಇಫ್ ಯು ಆರ್ ಯೂಸಿಂಗ್ ಅ ಕ್ಲಾತ್ ಮಾಸ್ಕ್, ಅಟ್ಲೀಸ್ಟ್ ಸಿ ಟು ದಟ್ ಊಟ ಮಾಡಿದ್ಮೇಲೆ ಓರಲ್ ಹೈಜೀನ್ ಚೆನ್ನಾಗಿ ಇಟ್ಕೊಂಡು ಅಟ್ಲೀಸ್ಟ್ ಟ್ವೈಸ್ ಚೇಂಜ್ ಮಾಡಿ ಮಾಸ್ಕ್ನ ಡೈಲಿ ವಾಶ್ ಮಾಡೋದು, ಚೆನ್ನಾಗಿ ಇಟ್ಕೋಬೇಕು, ಅವೆಲ್ಲ ಮಾಡ್ಕೊಂಡು ಹೋಗ್ತಿದ್ರೆ ಎಸ್ ದೇ ಆರ್ ಅಟ್ ಸೇಫ್ ಹ್ಯಾಂಡ್ಸ್. ಈಗ ನಾ ಎಜುಕೇಟ್ ಮಾಡೋದು ಪೇಷಂಟ್ಸ್ಗೆ ಅದೇ, ಮಾಸ್ಕ್ ನೋಡ್ತೀನಿ ತುಂಬಾ ಕೊಳೆ ಇರುತ್ತೆ. ಹೌದು. ನಾನು ಎಷ್ಟು ದಿನ ಆಯ್ತು ಇದು ಸರ್, ಒಂದು ವಾರದಿಂದ ಯೂಸ್ ಮಾಡ್ತಾ ಇದ್ದೀನಿ, ಅದರಿಂದನೇ ಕಾಯಿಲೆ ಬಂದಿದೆ, ಕೆಲವು ಜನಕ್ಕೆ ಅದರಿಂದನೇ ಕಾಯಿಲೆ ಬಂದಿದೆ. ಸೊ ದೀಸ್ ಥಿಂಗ್ಸ್ ಹ್ಯಾವ್ ಟು ಬಿ ಕೆಪ್ಟ್ ಇನ್ ಮೈಂಡ್. ಮಾಸ್ಕ್ ಇಸ್ ಇಂಪಾರ್ಟೆಂಟ್ ಸರ್. ಈ ಮೆಡಿಕಲ್ ಮಾಸ್ಕ್ ನ ವಾಶ್ ಮಾಡಿ ಟ್ವೈಸ್ ಎ ಡೇ ಒಂದು ಚೇಂಜ್ ಮಾಡ್ತಾ ಇದ್ರೆ ಇಲ್ಲ ಮೆಡಿಕಲ್ ಮಾಸ್ಕ್ ವಿ ಕಾಂಟ್ ವಾಶ್. ಓಕೆ. N95 ಮಾಸ್ಕ್, ದಿಸ್ ಮಾಸ್ಕ್ ಯೂಸ್ ಅಂಡ್ ಥ್ರೋ ಸರ್ ಅವೆಲ್ಲ. ಓಕೆ. ಯು ವಾಶ್ ಮಾಡೋದಂತಂದ್ರೆ ಕ್ಲಾತ್ ಮಾಸ್ಕ್ ಒಂದೇ. ಯಾಕೆ ಕ್ಲಾತ್ ಮಾಸ್ಕ್ ಪ್ರಮೋಟ್ ಮಾಡಿದಂದ್ರೆ ವಿ ಕ್ಯಾನ್ ರಿಯೂಸ್ ಇಟ್ ಅಂತ. ಓಕೆ. ವೆರಸ್ ರೆಸ್ಪಿರೇಟರ್ಸ್ ಅಂತ ಬರುತ್ತೆ, ಇಷ್ಟು ದೊಡ್ಡದಾಗಿ ಇಲ್ಲಿ ನೋಡಿರ್ಬೋದು. ಹೌದು, ಫುಲ್ ನಮ್ಮ ಡಾಕ್ಟರ್ಸ್ ಆಪರೇಷನ್ ಥಿಯೇಟರ್ಗೆಲ್ಲ ಅದನ್ನೇ ಯೂಸ್ ಮಾಡೋದು. ಈವನ್ ಫಾರ್ OPD ನೋಡ್ಬೇಕಾದ್ರೆ ಕೆಲವು ಜನ ಯೂಸ್ ಮಾಡ್ತಾರೆ. ಆ ರೆಸ್ಪಿರೇಟರ್ಸ್ ಅಲ್ಲಿ ಫಿಲ್ಟರ್ಸ್ ನ ಚೇಂಜ್ ಮಾಡ್ಬೋದು ನಾವು, ಎವ್ರಿ ಒನ್ಸ್ ಇನ್ ಅ ವೈಲ್ ಚೇಂಜ್ ಮಾಡ್ಕೊಂಡಿದ್ರೆ ವಾಷಬಲ್ ಅವೆಲ್ಲ. ವೇರ್ ಮೆಡಿಕಲ್ ಗ್ರೇಡ್ ಮಾಸ್ಕ್ ಎಲ್ಲ ಯು ಕಾಂಟ್ ರಿಯೂಸ್, ಒನ್ಸ್ ಯೂಸ್ ಮಾಡಿ ಅಷ್ಟೇ ಗಾನ್. ಲೈಕ್ 8 hours ಅದಕ್ಕೆ ಟೈಮಿಂಗ್ 6 hours to 8 hours ಅಷ್ಟೇ, ನಾಟ್ ಮೋರ್ ದೆನ್ ದಟ್ ಅಂತೀವಿ. ಸೊ ವೆರಸ್ ಕ್ಲಾತ್ ಮಾಸ್ಕ್ ವಾಶ್ ಮಾಡ್ಬೋದು ಅಂತ ಒಂದು ರೀಸನ್ಗೆ ನಾವು ಅದನ್ನು ಪ್ರಮೋಟ್ ಮಾಡೋದು. ಮೆಡಿಕಲ್ ಗ್ರೇಡ್ ಮಾಸ್ಕ್ ನಮಗೆ ಸ್ಟಾರ್ಟಿಂಗ್ ಕೋವಿಡ್ ಸ್ಟಾರ್ಟ್ ಆದಾಗ ನಮ್ಗೆ ಮಾಸ್ಕೇ ಸಿಗ್ತಿರಲಿಲ್ಲ. ಹೌದು. ನಮ್ಗೆ ಆಪರೇಷನ್ಸ್ ಇರುತ್ತೆ, ICU ಯೂಸ್ ಮಾಡಬೇಕು, ನಮಗೆ ತುಂಬ ಯೂಸ್ ಇರೋರಲ್ಲಿ ಪಬ್ಲಿಕ್ಗೂ ಕೊಡಬೇಕಾಗಿತ್ತು. ಅವಾಗಿನ್ನೂ ಕ್ಲಾತ್ ಮಾಸ್ಕ್ ಇರಲಿಲ್ಲ, ನಮಗೆ ತುಂಬ ಕಷ್ಟ ಆಗಿತ್ತು ಆ ಟೈಮಲ್ಲಿ. ಸೊ ಇದನ್ನ ಅವಾಯ್ಡ್ ಮಾಡೋಕ್ಕೆ ಅಂತಲೇ ಪ್ರಧಾನಮಂತ್ರಿ ಮೋದಿಯವರು ಇದೆಲ್ಲ ಮಾಡಿ ಕ್ಲಾತ್ ಮಾಸ್ಕ್ ಯೂಸ್ ಮಾಡಿ ಅಂತ ಪ್ರಮೋಟ್ ಮಾಡಿದ್ರು. ವೆರಿ ನೈಸ್. ಖಂಡಿತ ಡಾಕ್ಟರ್, ನಿಮ್ಮ ಜೊತೆ ನಾನು ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸ್ತೀನಿ. ವೀಕ್ಷಕರೇ, ಖಂಡಿತ ಸರ್ಕಾರ ವೈದ್ಯರಿಂದ ಸಲಹೆಯನ್ನು ಪಡೆದೆ ಈ ರೀತಿಯಾದಂಥ ಒಂದಷ್ಟು ಮಾರ್ಗಸೂಚಿಗಳನ್ನು ನಮಗೆ ಕೊಟ್ಟಿರುವಂಥದ್ದು. ಮಾಸ್ಕನ್ನು ಬಳಸುವಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಕೂಡ ಇದೀಗ ಭಾರಿ ಕಟ್ಟೆಚ್ಚರವನ್ನು ವಹಿಸ್ತಾ ಇದ್ದು, ಯಾರೆಲ್ಲ ಮಾಸ್ಕನ್ನು ಬಳಸ್ತಾರೆ ಅವರಿಗೆ ಫೈನನ್ನು ಕೂಡ ಹಾಕ್ತಾ ಇದೆ. ಖಂಡಿತ ಇದರಿಂದ ಯಾವುದೇ ದುರುದ್ದೇಶ ಇಲ್ಲ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಡಾಕ್ಟರ್ ಸುಹಾಸ್ ಕೂಡ ಹೇಳ್ತಾ ಇದ್ರು, ನಾವು ಎಷ್ಟು ಹೈಜೀನ್ ಆಗಿರ್ತೀವಿ, ಕ್ಲೆನಿನೆಸ್ ಆಗಿರ್ಬೋದು, ನಾವು ಆಮೇಲೆ ಓರಲ್ ಎಷ್ಟು ಕ್ಲೀನಿಂಗ್ ಆಗಿರ್ತೀವಿ, ಅಷ್ಟು ನಾವು ಕೂಡ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಜೊತೆಗೆ ಎಲ್ಲವನ್ನೂ ಕೂಡ ಮೆಡಿಕಲ್ ಅಥವಾ ಸಪ್ಲಿಮೆಂಟ್ಸ್ ಇಂದನೇ ಕೂಡ ಪಡೆದುಕೊಳ್ಬೇಕು ಅಂತೆಲ್ಲ. ವೈಟಮಿನ್ ಸಿ ಅನ್ನ ಮನೆಯಲ್ಲೇ ಮಾಡುವಂಥ ಅಮ್ಮನ ಕೈನ ಉಪ್ಪಿನಕಾಯಲ್ಲೂ ಕೂಡ ಇರುತ್ತೆ ಅನ್ನೋದನ್ನು ತುಂಬಾ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದಾರೆ. ಖಂಡಿತ ಈ ಕುರಿತಾದಂಥ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ ಚಿಕ್ಕ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಡಾಕ್ಟರ್ ಸುಹಾಸ್ ಅವರಿದ್ದಾರೆ. ಅವ್ರ ಜೊತೆ ಮಾತುಕತೆನ ಮುಂದುವರಿಸೋಣ. ಎಸ್ ಡಾಕ್ಟರ್, ಹೇಳ್ತಾ ಇದ್ವಿ ಕೋವಿಡ್ ಬರುತ್ತೆ, ಆಲ್ಮೋಸ್ಟ್ ಹೇಗೆಲ್ಲ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು, ಮುಂಜಾಗ್ರತೆ ಅಂತ. ಪೋಸ್ಟ್ ಕೋವಿಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಆದರೂ ಕೂಡ ಒಂದು ಕಾಯಿಲೆ ಬಂದ ನಂತರದಲ್ಲಿ ನಮ್ಮ ಜೀವನ ಶೈಲಿ ಹೇಗೆ ಬದಲಾಗುತ್ತೆ, ಹೇಗೆ ಕಾಪಾಡ್ಕೊಳ್ಬೇಕಾಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಸೊ ಪೋಸ್ಟ್ ಕೋವಿಡ್ ಬಗ್ಗೆ ಏನು ಹೇಳ್ತೀರಾ? ಪೋಸ್ಟ್ ಕೋವಿಡ್ ಅನ್ನೋದು ಈಗ ಮೇನ್ಲಿ ಅದೇ 100 ಜನಕ್ಕೆ ಬಂದರೆ 20 ಜನಕ್ಕಂತೂ ಅಟ್ಲೀಸ್ಟ್ ಸಿಂಪ್ಟಮ್ಸ್ ಇದ್ದೇ ಇರುತ್ತೆ. ಕ್ಲಿಯರ್ ಚಾನ್ಸಸ್ ಇರಲ್ಲ. ಕ್ಲಿಯರ್ ಅಂದ್ರೆ ಸರ್, ವೈರಸ್ ಬಂದು ಹೊಟ್ಟೋಗಿರುತ್ತೆ, ಡ್ಯಾಮೇಜ್ ಮಾಡಿ ಹೊಟ್ಟೋಗಿರುತ್ತೆ. ಎಕ್ಸಾಂಪಲ್ ನಮಗೆ ಈಗ ಶ್ವಾಸಕೋಶ, ಇವಾಗ ಲಂಗ್ಸ್ ಏನಿದೆ ನಮ್ದೊಂಥರ ಬ್ರೆಡ್ ಥರ ಇರುತ್ತೆ. ಏನೇ ಬ್ರೆಡ್ಡಲ್ಲಿ ಇದು ಕಾಫಿ ಡಿಪ್ ಮಾಡಿದ್ರು ಹೀರ್ಕೊಳ್ಳೋ ಶಕ್ತಿ, ಅದೇ ಥರ ಆಕ್ಸಿಜನು ಹೋಗಿ ಬರೋಕ್ಕೆ ದಾರಿ ಇರುತ್ತೆ. ವೇರಸ್ ಕೋವಿಡ್ ಬಂದೋದ್ರೆ ಒಂಥರ ಫೈಬ್ರೋಸಿಸ್ ಅಂದ್ರೆ ಗಟ್ಟಿ ಆಗೋಗುತ್ತೆ. ಯು ನಾಟ್ ಬ್ರೀದಿಂಗ್ ಸ್ಪೇಸ್ ಇರಲ್ಲ, ಬಲೂನ್ ತರ ಊದ್ಕೊಳ್ಳೋಕೆ ಜಾಗ ಆಗ್ತಿರಲ್ಲ, ಡ್ಯಾಮೇಜ್ ಆಗೋಗಿರೋದು. ಅಪ್ ಟು 50%, 60% ಗ್ರೇಡಿಂಗ್ ಎಲ್ಲ ಕೊಡ್ತಾ ಇದ್ರು. ಸೊ ಈ ತರದವರಲ್ಲಿ ಮನೆಯಲ್ಲೇ ಆಕ್ಸಿಜನ್ ಇಟ್ಕೋಬೇಕು, ಮನೆಯಲ್ಲೇ ಆಕ್ಸಿಜನ್ ಇಟ್ಕೊಳ್ಳಿ ಸರ್, ಎಲ್ಲ ಇಂಪ್ರೂವ್ ಆಗಿದಾರ, ಓನ್ಲಿ ಆಕ್ಸಿಜನ್ ಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಒನ್ ಪಾರ್ಟ್ ವೇರ್ ನಂಗೆ ಆಕ್ಸಿಜನ್ ಒಂದೇ ಬೇಕು ಮನೆಯಲ್ಲಿ ಅಂತ. ಸೆಕೆಂಡ್ ಥಿಂಗ್,
ಸುಸ್ತು, ತುಂಬ ವಿಪರೀತ ಸುಸ್ತು, ಆಗ್ತಿಲ್ಲ ಸರ್, ಇಲ್ಲಿಂದ ಅಲ್ಲಿಗೆ ಹೋಗ್ತಿದ್ರೆ ಸುಸ್ತಾಗುತ್ತೆ ಅಂತ. ಮೂರನೇದಾಗಿ ಊಟ ಸೇರ್ತಿಲ್ಲ, ಗ್ಯಾಸ್ಟ್ರೈಟಿಸ್, ಹೊಟ್ಟೆ ಉರಿ, ತೇಗು, ವಾಂತಿ ಅಂತ. ಕೆಲವು ಜನಕ್ಕೆ ಬಂದು ಹೋದ ಮೇಲೆ ಈಗ ನಮಗೆ ಶ್ವಾಸಕೋಶ ತುಂಬ ವೀಕ್ ಆಗಿರುತ್ತೆ, ಡ್ಯಾಮೇಜ್ ಆಗಿದೆ ಅಂತ. ಸೆಕೆಂಡ್ರಿ ಇನ್ಫೆಕ್ಷನ್ ಅಂತೀವಿ. ಈಗ ಬ್ಯಾಕ್ಟೀರಿಯಾ ಇನ್ನೊಂದು ಯಾವುದೋ ಇನ್ಫೆಕ್ಷನ್ ಬಂದು ಕೂತಿರುತ್ತೆ, ಅದು ಕೂತಾಗ ಫುಲ್ ಫ್ಲೇರ್ ಅಪ್ ಆಗುತ್ತೆ. ಅವಾಗ ಇನ್ನೂ ಇನ್ಫೆಕ್ಷನ್ ಜಾಸ್ತಿ ಆಗಿ ಮತ್ತೆ ವೆಂಟಿಲೇಟರ್ ಹೋಗೋ ಚಾನ್ಸಸ್ವರೆಗೂ ಹೋಗಿರ್ತಾರೆ, ಡೆತ್ತು ಆಗುತ್ತೆ, ಆ ಥರ ಎಲ್ಲ ಆಗುತ್ತೆ. ಅದು ನಮಗೆ ಇನ್ನೂ ಅಷ್ಟೊಂದು ಪೇಷಂಟ್ಸ್ ಬರ್ತಲ್ಲ. ಏಜ್ ಆಗಿರೋ, ರಿಕವರ್ ಆಗಿರೋ ಒಬ್ಬರಿಬ್ಬರಿಗೆ ಆ ಥರ ಆಗ್ತಾ ಇದೆ. ಅದು ತುಂಬ ಇನ್ಫೆಕ್ಷನ್ ಫ್ಲೇರ್ ಅಪ್ ಆಗಿ ಆಲ್ಮೋಸ್ಟ್ ವೆಂಟಿಲೇಟರ್ ಹೋಗೋ ಸ್ಟೇಜಲ್ಲೂ ಇದ್ದಾರೆ, ಡೆತ್ ಆಗಿರೋರು ಇದ್ದಾರೆ, ಆ ಥರ ಎಲ್ಲ ಇದೆ. ಸೊ ಹಾಗಿದ್ರೆ ನಾವು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದ ತಕ್ಷಣ ವಿ ಆರ್ ಕ್ಲಿಯರ್ ಫ್ರಮ್ ಕೋವಿಡ್, ನಾವು ನೆಕ್ಸ್ಟ್ ಏನು ಪ್ರಿಕಾಷನ್ಸ್ ತಗೊಳ್ಳೋದು ಬೇಕಾಗಿಲ್ಲ ಅಂತ ಫ್ರೀಡಮ್ ಆಗಿ ಓಡಾಡೋ ಹಾಗಿಲ್ಲ. ಇಲ್ಲ ಸರ್. ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು, ಎಷ್ಟು ದಿನದವರೆಗೂ ಇದನ್ನ ಕಂಟಿನ್ಯೂ ಮಾಡಿದ್ರೆ ಒಳ್ಳೆಯದು ಡಾಕ್ಟರ್? ಸರ್, ಎಚ್ಚರಿಕೆ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ 1 month ಅಲ್ಲೇ ರಿಕವರ್ ಆಗ್ತಾರೆ, ನಾರ್ಮಲ್ ಆಕ್ಟಿವಿಟಿ. ಇವಾಗ ನಾನು ಇನ್ನೂ ನೋಡ್ತಾ ಇವತ್ತು ಬೆಳಿಗ್ಗೆ ಅಷ್ಟೇ ಒಂದು 3 months ಆಗಿದೆ ಕೋವಿಡ್ ಬಂದು. ನಾನು ಇಲ್ಲಿಂದ ಸರ್ ನನ್ನ ಬಾತ್ರೂಮ್ಗಲ್ಲ, ಮನೆಯಿಂದ ಹೊರಗಡೆ ಹೋದ್ರೆ ವಾಕಿಂಗ್ ಮಾಡಿದ್ರೆ ಎಲ್ಲ ನಂಗೆ ಸುಸ್ತು. ದರ್ಸ್ ನೋ ಟ್ರೀಟ್ಮೆಂಟ್ ಫಾರ್ ಇಟ್. ಸುಸ್ತಿಗೆ ಟ್ರೀಟ್ಮೆಂಟ್ ಇಲ್ಲ, ಆಕ್ಸಿಜನ್ಗೆ ರಿಪ್ಲೇಸ್ಮೆಂಟ್ ಇಲ್ಲ, ಆಕ್ಸಿಜನ್ ಹಾಕೊಂಡೇ ಓಡಾಡಬೇಕು, ಅದೆಲ್ಲ ಇರುತ್ತೆ. ಕ್ರಮೇಣ ಇನ್ಕ್ರೀಸ್ ಆಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ ಸರ್. ಮೇ ಬಿ 5% ಇಂಪ್ರೂವ್ಮೆಂಟ್ ಇನ್ ದಿಸ್ ವೀಕ್, ನೆಕ್ಸ್ಟ್ ವೀಕ್ ಆ ಥರ ಆಗ್ತಾ ಇದೆ. ಗ್ಯಾಸ್ಟ್ರೈಟಿಸ್ ನೆಕ್ಸ್ಟ್ ತುಂಬ ಕಾಮನ್. ಗ್ಯಾಸ್ಟ್ರೈಟಿಸ್ ಕೋವಿಡ್ ಪಾರ್ಟ್ ಆಫ್ ಟ್ರೀಟ್ಮೆಂಟಲ್ಲಿ ಸ್ಟಿರಾಯ್ಡ್ಸ್ ಏನೇನು ಇಂಜೆಕ್ಷನ್ಸ್ ಕೊಡ್ತೀವಿ ಅದರಿಂದ ಅಲ್ಸರ್ಗಳಾಗುತ್ತೆ ಎಲ್ಲ. ಸೊ ಆ ಟೈಮಲ್ಲಿ ಏನೂ ಆಗದೆ ಇರ್ಬೋದು. ಆಫ್ಟರ್ ದ ಟ್ರೀಟ್ಮೆಂಟ್ ಮುಗಿದು ಮನೆಗೆ ಹೋಗೋದ್ಮೇಲೆ ಊಟ ಸೇರೋಕ್ಕೆ ಆಗ್ತಾ ಇಲ್ಲ, ಊಟ ತೊಗೊಂಡಿದ ತಕ್ಷಣ ಹೊಟ್ಟೆ ಉರಿ, ಅದೆಲ್ಲ ನಾವು ಎಂಡೋಸ್ಕೋಪಿ ಮಾಡಿದಾಗ ನೋಡಿದ್ರೆ ಚಿಕ್ಕ ಅಲ್ಸರ್ಗಳಾಗಿ ಹೋಗಿರುತ್ತೆ ಅಲ್ಲೆಲ್ಲ. ಸೊ ಬ್ಲ್ಯಾಂಡ್ ಫುಡ್ ಅಡ್ವೈಸ್ ಮಾಡ್ತೀವಿ, ಟ್ರೀಟ್ಮೆಂಟ್ ಸ್ವಲ್ಪ ಚೇಂಜಸ್ ಮಾಡ್ತೀವಿ, ಅದಕ್ಕೆ ಗ್ಯಾಸ್ಟ್ರಿಕ್ ಟ್ರೀಟ್ಮೆಂಟ್ ಸಪ್ರೇಟಾಗಿ ಕೊಡಬೇಕಾಗುತ್ತೆ. ಥರ್ಡ್ ಥಿಂಗ್, ಶುಗರ್ ಮ್ಯಾನೇಜ್ಮೆಂಟ್. ಆಸ್ ಅ ಪಾರ್ಟ್ ಆಫ್ ಇಟ್ ಸ್ಟೀರಾಯ್ಡ್ಸ್ ಕೊಟ್ಟಾಗ ಶುಗರ್ ಜಾಸ್ತಿ ಆಗೇ ಆಗುತ್ತೆ. ಸೊ ಅದನ್ನ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಚೆನ್ನಾಗಿದ್ದಾರೆ ಪೇಷಂಟ್ ಅಷ್ಟೇ. ನೆಕ್ಸ್ಟ್ ಫಾಲೋ ಅಪ್ ಅಲ್ಲಿ ಶುಗರ್ ಮೇಂಟೈನ್ ಮಾಡಬೇಕು. ಅಷ್ಟು ಸ್ಟೀರಾಯ್ಡ್ಸ್ ಕೊಟ್ಟಾಗ ಹೇಗಾಗುತ್ತೆ, ಆಫ್ಟರ್ 1 week ಬರಬೇಕು, ಎವ್ರಿ ವೀಕ್ ಫಾಲೋ ಅಪ್ ಹೇಳಿರ್ತೀವಿ ಸರ್ ಒಂದೊಂದ್ಸರಿ. ಯಾಕಂದ್ರೆ ಶುಗರ್ ಇನ್ನೂ ಕಂಟ್ರೋಲ್ ಬಂದ, ಶುಗರ್ ಜಾಸ್ತಿ ಇದ್ದಷ್ಟು ಇನ್ನೂ ಯುವರ್ ವಲ್ನರಬಲ್ ಅಗೇನ್ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ, ಬೇರೆ ಥರ ಪ್ರಾಬ್ಲಮ್ಸ್ ಇರ್ಬೋದು ಅಂತ ಬಂದು ತೋರಿಸ್ಕೊಳಕ್ಕೆ ಹೇಳ್ತಾ ಇರ್ತೀವಿ. ಇನ್ಸುಲಿನ್ ಮ್ಯಾನೇಜ್ಮೆಂಟ್ ಆಗಲಿ, ಟ್ಯಾಬ್ಲೆಟ್ಸ್ ನಿಲ್ಲಿಸ್ಬಿಡ್ತೀವಿ ಎಷ್ಟೋ ಜನಕ್ಕೆ, ಟಾಲರೆನ್ಸ್ ಇರಲ್ಲ ಅಂತ. ಮತ್ತೆ ಈ ಓರಲ್ ಹೈಜಿನ್ ಅಂತ ಏನು ಹೇಳಿದ್ನೋ ಮತ್ತೆ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆಗ ಮನೆಗೆ ಹೋದ್ಮೇಲೆ ಹೊರಗಡೆ ಊಟ ತಿನ್ನೋದು ಅವೆಲ್ಲ ಅವಾಯ್ಡ್ ಮಾಡಬೇಕು ಅಂತೀವಿ. ಎಕ್ಸಸೈಸ್, ಪ್ರಾಣಾಯಾಮ ಅವೆಲ್ಲ ಮಾಡಕ್ಕೆ ಹೇಳ್ತೀವಿ. ಸ್ವಲ್ಪ ವಾಕಿಂಗ್ ಸ್ಟಾರ್ಟ್ ಮಾಡಕ್ಕೆ ಹೇಳ್ತೀವಿ. ಪೋಸ್ಟ್ ಕೋವಿಡ್ ಸ್ಟ್ರೆಸ್ ಅಂತ ಇದೆ, ಒಂಥರ ಟ್ರಾಮಾ ಇದ್ದಂಗೆ. ಏನಾದ್ರು ಸಡನ್ ಆಗಿ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿ ಏನೋ ಆಗಿ ರಿಕವರ್ ಆದಾಗ ಮೆಂಟಲ್ ಶಾಕ್ ಅಲ್ಲಿ ಇರ್ತಲ್ಲ, ತುಂಬಾ ಜನಕ್ಕೆ ಅದಿದೆ ಹೆದರಿಕೆ. ಅಯ್ಯೋ ಸರ್ ನಂಗೆ ಏನೋ ಆಗೋಗ್ತಾ ಇದೆ, ಏನೋ ಆಗ್ತದೆ, ಬಟ್ ಎವ್ರಿಥಿಂಗ್ ವಿಲ್ ಬಿ ನಾರ್ಮಲ್. ಸೊ ಮೆಂಟಲ್ ಥಿಂಕಿಂಗ್ ನಂಗೆ ಒಂದ್ಸರಿ ಅದು ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಒಬ್ಬೊಬ್ಬರಿಗೆ ಆಲ್ಮೋಸ್ಟ್ ಉಸಿರಾಡಕ್ಕೆ ತೊಂದರೆ, ಮೆಷಿನ್ಗಳೆಲ್ಲ ಹಾಕಿ ಬಂದಿರ್ತಾರಲ್ಲ, ಅವ್ರಿಗೆ ಒಂಥರ ಆ ಥರ ಆಗೋದ್ರೆ ಎಲ್ಲಿ ಅಂತ ಅದೊಂದು ಸೈಕಲಾಜಿಕಲಿ ಟ್ರೀಟ್ಮೆಂಟು ಅದೆಲ್ಲ ಕೊಡಬೇಕಾಗುತ್ತೆ. ಓವರ್ ಆಲ್ ಪೋಸ್ಟ್ ಕೋವಿಡ್ ಅನ್ನೋದು ಇಟ್ಸ್ ನಾಟ್ ಎ ಈಸಿ ಥಿಂಗ್. ಔಟ್ ಆಫ್ 100 ಎಫೆಕ್ಟ್ ಆಗಿರೋರಲ್ಲಿ ICUಗೆ ಹೋಗಿ ಇಲ್ಲ ವಾರ್ಡಲ್ಲಿ ಅಡ್ಮಿಟ್ ಆಗಿ ಆಕ್ಸಿಜನ್ ಡಿಪೆಂಡೆಂಟ್ ಇರೋಲ್ಲಿ 50 of them will still have symptoms. ಸೊ ಅದನ್ನು ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾನಿಟರ್ ಮಾಡಿಬಿಟ್ಟು, ವೈರಸ್ ಹೊಟ್ಟೋಗಿರುತ್ತೆ ಬಟ್ ಡ್ಯಾಮೇಜ್ ಆಗಿರೋದು ಯು ಹ್ಯಾವ್ ಟು ಟೇಕ್ ಕೇರ್. ಜನರಲಿ ಒಂದು ಕ್ವೆಶನ್ ಇದ್ದೇ ಇರುತ್ತೆ, ಸದ್ಯಕ್ಕೆ ವ್ಯಾಕ್ಸಿನೇಷನ್ ಇಸ್ ಅಂಡರ್ ಪ್ರಾಕ್ಟೀಸಿಂಗ್, ಇನ್ನೂ ಕೂಡ ಅದು ಕನ್ಫರ್ಮ್ ಆಗಿಲ್ಲ. ಸೊ ಇದು ಬಂದ ನಂತರದಲ್ಲಿ ಇದನ್ನ ಸಂಪೂರ್ಣವಾಗಿ ತಡೆಗಟ್ಟಬಹುದಾ? ಸರ್, ಇನ್ನೂ ಇಟ್ಸ್ ಟೂ ಅರ್ಲಿ ಟು ಸೇ ಅಂತ ಹೇಳ್ಬೋದು ನಾನು. ಯಾಕಂದ್ರೆ ಇವಾಗ ಆಗ್ತಿರೋ ವ್ಯಾಕ್ಸಿನ್ ಟ್ರಯಲ್ಸ್ ಇನ್ನು ಇಟ್ಸ್ ಬಿನ್ ಓನ್ಲಿ 1 year. ಸೊ ಇಟ್ಸ್ ಟೂ ಅರ್ಲಿ ಟು ಸೇ. ಇವಾಗ ಅದರದೇ ಆದ ಸೈಡ್ ಎಫೆಕ್ಟ್ಸ್ ಏನಿದೆ ಎಲ್ಲ ಇನ್ನೂ ಅದಿನ್ನೂ ಎಲ್ಲೂ ಗೊತ್ತಿಲ್ಲ. ಒಂದು ಟ್ರಯಲ್ ಮೇ ಬಿ ಇನ್ ಯುರೋಪ್ ಸಮ್ವೇರ್ ಐ ಗೆಸ್, ಅಲ್ಲಿ ಒಂದು ಟ್ರಯಲ್ ಸ್ಟಾಪ್ ಮಾಡ್ಬಿಟ್ಟಿದೆ, ಅದು ಸೈಡ್ ಎಫೆಕ್ಟ್ಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ರೀಸ್ಟಾರ್ಟ್ ಮಾಡಿದ್ರು. ಇಲ್ಲ ಅಷ್ಟೊಂದೇನು ಮೇಜರ್ ಇಲ್ಲ, ಮೇ ಬಿ 1 in 1,000 ಆಗ್ಬೋದು ಅನ್ನೋದಕ್ಕೂ ಸ್ಟಾಪ್ ಮಾಡ್ತಾರೆ ಅವರು, ಕಾಂಟ್ ಕಂಟಿನ್ಯೂ ಅನ್ನೋದು. ಸೊ ಅದು ಚಾನ್ಸಸ್ ತಗೊಂಡು ಮಾಡ್ತಾ ಇದ್ದಾರೆ. ಬಟ್ ಎಷ್ಟು ದಿನ ಆಗುತ್ತೆ ಏನು ಆ್ಯಂಡ್ ಹೌ ಫಾರ್ ಇಟ್ ಈಸ್ ಎಫೆಕ್ಟಿವ್ ಅಂತ ಗೊತ್ತಿಲ್ಲ ಇನ್ನು. ವೇಟ್ ಆ್ಯಂಡ್ ವಾಚ್ ಅಷ್ಟೇ. ಓಕೆ, ಒಂದಷ್ಟು ಮಾರ್ಗದರ್ಶನ ಕೊಡ್ತಾ ಇದ್ರಿ. ಫೈನಲ್ ಆಗಿ ನಮ್ಮ ವ್ಯೂವರ್ಸ್ಗೆ ಹೇಳಬೇಕಂತ ಹೇಳಿದ್ರೆ ಏನು ಹೇಳ್ತೀರಾ ಡಾಕ್ಟರ್? ಯಾಕಂದ್ರೆ ಸದ್ಯದ ಕೋವಿಡ್, ಪೋಸ್ಟ್ ಕೋವಿಡ್ ಆಗಿರ್ಬೋದು, ಕೋವಿಡ್ ಹಾಗೆ ಪ್ರೆಸೆಂಟ್ ಸಿಚುವೇಶನ್ಗೆ ಒಂದಷ್ಟು ಸಲಹೆಗಳನ್ನು ನಿಮ್ಮ ಕಡೆಯಿಂದ. ಪ್ರೆಸೆಂಟ್ ಸಿಚುವೇಶನ್, ಫಸ್ಟ್ ಥಿಂಗ್, ದೀಪಾವಳಿ ಬರ್ತಾ ಇದೆ. ಕ್ರ್ಯಾಕರ್ಸ್, ಹೊಗೆ ಬರುತ್ತಲ್ಲ, ಅದು ಇಟ್ಸ್ ಮೋರ್ ಡೇಂಜರಸ್. ಆಸ್ತಮಾ ಇರೋರು, ಸ್ಮೋಕ್ ಮಾಡೋರಿಗೆಲ್ಲ ಅದು ಅಗ್ರಿವೇಟಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಆದಷ್ಟು ಹೊಗೆ, ಧೂಳು ಅದೆಲ್ಲ ಏನಿದೆ ಅದನ್ನ ಅವಾಯ್ಡ್ ಮಾಡಬೇಕು. ಎಕೋ ಫ್ರೆಂಡ್ಲಿ ಆಗಿರಿ. ಈಗ ಸದ್ಯಕ್ಕೆ ಆಲ್ ದೀಸ್ ಇಯರ್ಸ್ ಇದ್ದಿದ್ದು ಪೊಲ್ಯೂಷನ್ಗಂತ ಇತ್ತು, ನೌ ಇಟ್ಸ್ ಡೇಂಜರಸ್, ಮೋರ್ ಡೇಂಜರಸ್. ಪ್ಯಾಂಡಮಿಕ್ ಇದೆ, ಅದಕ್ಕೋಸ್ಕರ ಕೇರ್ಫುಲ್ ಆಗಿರಿ. ಆ್ಯಂಡ್ ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್, ರೆಗ್ಯುಲರ್ ಚೇಂಜಿಂಗ್ ಆಫ್ ಮಾಸ್ಕ್, ಪರ್ಸನಲ್ ಹೈಜೀನ್, ಎಕ್ಸಸೈಸ್ ಅವೆಲ್ಲ ಇಂಪಾರ್ಟೆಂಟಾಗಿ ಫಾಲೋ ಮಾಡಬೇಕು. ಆ್ಯಂಡ್ ಇಷ್ಟು ಫಾಲೋ ಮಾಡಿದ್ರೆ ಐ ಥಿಂಕ್ ಯು ಆರ್ ಸೇಫ್. ವ್ಯಾಕ್ಸಿನ್ ಬರೋವರೆಗೂ ಎಲ್ಲರೂ ಕಾಯಬೇಕಷ್ಟೆ.
ಖಂಡಿತ ಡಾಕ್ಟರ್ ಸುಹಾಸ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಬಿಡುವಿಲ್ಲದ ಸಮಯ ಕೂಡ ಆ್ಯಕ್ಚುಲಿ ಹೇಳಬೇಕಂದ್ರೆ ಇಂಥ ಸಂದರ್ಭದಲ್ಲೂ ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ ಜನರಿಗೆ ಒಂದಷ್ಟು ಜಾಗೃತಿ ಮೂಡಿಸುವಂಥ ಸಂದರ್ಭದಲ್ಲಿ ನಮ್ಮ ವಾಹಿನಿ ಜೊತೆ ಕೈ ಜೋಡಿಸಿರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಿಮ್ಮ ಈ ಒಂದು ಸೇವೆಗಾಗಿ. ಥ್ಯಾಂಕ್ ಯು. ನಮ್ಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಬಿ ಸೇಫ್, ಹೊಗೆ ಜಾಸ್ತಿ ಬರದೇ ಇರೋ ಥರ ಎಕೋ ಫ್ರೆಂಡ್ಲಿಯಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಖಂಡಿತವಾಗ್ಲೂ ಕೋವಿಡ್-19 ಅನ್ನೋದು ಮನಸ್ಸಿನ ಕಾಯಿಲೆ ಅನ್ನೋದನ್ನು ಕೂಡ ವೈದ್ಯರು ತುಂಬ ಈಸಿಯಾಗಿ ಹೇಳ್ಕೊಟ್ರು. ಯಾಕಂದರೆ ಕೋವಿಡ್-19 ಬಂದಂಥ ಸಂದರ್ಭದಲ್ಲಿ ಅದೆಷ್ಟೋ ಜನ ಜೀವವನ್ನು ಕಳೆದುಕೊಂಡು ಬಿಟ್ಟಿದ್ದೀವಿ ಅಂತಲೇ ಕೂಡ ಕೈ ಚೆಲ್ಲಿದ್ರು. ಆದರೆ ಅವೆಲ್ಲವನ್ನು ಹಿಂದಕ್ಕೆ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ನಮ್ಮ ವೈದ್ಯರು ನಮ್ಮೆಲ್ಲರನ್ನು ಕೂಡ ಕಾಪಾಡ್ತಾನೆ ಬೈತಾರೆ. ಈ ವಿಚಾರದಲ್ಲಿ ಮತ್ತೊಂದು ವಿಚಾರವನ್ನು ಹೇಳಲೇಬೇಕು. ಕಷ್ಟದ ಸಂದರ್ಭದಲ್ಲಿ ಸರ್ಕಾರ ಬಾಗಿಲನ್ನು ಹಾಕಿತ್ತು, ವೈದ್ಯಾಧಿಕಾರಿಗಳು ಮಾತ್ರ ಬಾಗಿಲನ್ನು ತೆರೆದಿದ್ರು, ಎಲ್ಲವೂ ಬಾಗಿಲು ಮುಚ್ಚಿದ್ರು, ಆಸ್ಪತ್ರೆಗಳು ಮಾತ್ರ ಬಾಗಿಲನ್ನು ಮುಚ್ಚಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಜನತೆಯ ಆರೋಗ್ಯದ ಹಿತದೃಷ್ಟಿಯಿಂದ ನಿಮ್ಮೆಲ್ಲರ ಆರೋಗ್ಯವನ್ನು ಕಾಪಾಡಿರುವಂಥದ್ದು ವೈದ್ಯರು. ಅವರಿಗೆ ಯಾವತ್ತೂ ಕೂಡ ನಾವು ಗೌರವವನ್ನು ಸಲ್ಲಿಸಬೇಕು. ಯಾಕಂದರೆ ಕೆಲವೊಂದು ಸಂದರ್ಭಗಳಲ್ಲಿ ತಮ್ಮ ಕೈಮೀರಿ ಹೋಗಿದ್ರೂ ಕೂಡ ತಮ್ಮ ಕೈಲಾದ ಪ್ರಯತ್ನಗಳನ್ನು ಮಾಡಿರ್ತಾರೆ. ಆದರೆ ನಮ್ಮ ಫ್ರಸ್ಟ್ರೇಷನ್ ಅಥವಾ ನಮ್ಮ ಒಂದು ಫೀಲಿಂಗ್ಸ್ಗಳನ್ನು ಅವರ ಮೇಲೆ ಹಾಕೋದು, ಅವ್ರ ಮೇಲೆ ಹರಾಸ್ ಮಾಡೋದು, ದಯವಿಟ್ಟು ಇದನ್ನು ಮಾಡಬಾರ್ದು. ಯಾಕಂದರೆ ಎಲ್ಲರೂ ಕೈಕಟ್ಟಿ ಕುಳಿತಿದ್ದಾಗ ಕೈಯಲ್ಲಿ ಸಹಾಯ ಮಾಡಲು ಬಂದಂಥವರು ನಮ್ಮ ವೈದ್ಯರು. ಅವರ ಮೇಲೆ ಯಾವತ್ತೂ ಆ ಗೌರವ ಉಳಿದಿರಲಿ. ಹಾಗೆಯೇ ಈಗಾಗಲೇ ಇಡೀ ಒಂದು 1 hour ಕಾರ್ಯಕ್ರಮದಲ್ಲಿ ನಾವು ಹೇಳಿದಂತೆ ಕೋವಿಡ್ ಬರಲೇಬೇಕು, ಬಂದಿದ್ದಂಥವರು ಸೇಫ್, ಬರದಿದ್ದಂಥವರು ಸೇಫ್ ಖಂಡಿತ ಅಲ್ಲವೇ ಅಲ್ಲ. ಯಾವಾಗ ನಾವು ಮೈ ಮರೆತು ಕೋವಿಡನ್ನು ಬಿಟ್ಟು ರೋಡ್ಗೆ ತಿರುಗೋದಾಗಿರ್ಬೋದು, ಅನವಶ್ಯಕ ಓಡಾಟಗಳು, ಇವೆಲ್ಲವನ್ನು 1 ವರ್ಷ ಅವಾಯ್ಡ್ ಮಾಡಿ. ಸರ್ಕಾರ ಮಾರ್ಗಸೂಚಿಗಳನ್ನು ಪ್ರಕಟ ಮಾಡಿದೆ. ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ, ಹೊರಗಿನ ಓಡಾಟಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಹಾಗೆಯೇ ಮಕ್ಕಳು, ವಯಸ್ಕರನ್ನು ಈ ಸಂದರ್ಭದಲ್ಲಿ ಆಚೆ ಹೆಚ್ಚು ಕಳಿಸಬೇಡಿ. ಜೊತೆಗೆ ಸದ್ಯ ದೀಪಾವಳಿ ಕೂಡ ಇನ್ನೇನು ಆಗಮಿಸ್ತಾ ಇರುವಂಥದ್ದು. ದಯವಿಟ್ಟು ಪಟಾಕಿಯನ್ನು, ಹಸಿರು ಪಟಾಕಿ ಹೊಡೆಯಲು ಸರ್ಕಾರ ಏನೋ ಆದೇಶ ಕೊಟ್ಟಿದೆ. ಆದರೆ ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೀವು ಈ ಬಾರಿ ಸರಳ ದೀಪಾವಳಿಯನ್ನು ಮಾಡಿ ಮನೆಯಲ್ಲಿ ದೀಪವನ್ನು ಹಚ್ಚಿ, ಹಾಗೇನೆ ವೈದ್ಯರನ್ನು ಗೌರವಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಡಾಕ್ಟರ್ ಸುಹಾಸ್ ಅವರು ಕೂಡ ಕೈ ಜೋಡಿಸಿದ್ರು. ಅವರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಎಲ್ಲರೂ ಕೂಡ ಕೋವಿಡ್ನಿಂದ ಎಚ್ಚೆತ್ತುಕೊಳ್ಳಿ. ಕೋವಿಡ್ನ ಯಾರು ಕೂಡ ಮೈಮರೆಬೇಡಿ. ಸರ್ಕಾರದ ಜೊತೆಗೆ ಸರ್ಕಾರದ ಸಲಹೆಗಳನ್ನು ಪಾಲಿಸಿ ನಿಮ್ಮ ವೈಯಕ್ತಿಕವಾದಂಥ ಒಂದು ಶುಚಿತ್ವವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾರೆ STL TV, ಸದಾ ನಿಮ್ಮೊಂದಿಗೆ.